ಪವಿತ್ರ ಪ್ರೇರಣೆಯಾಗಿದೆ. ಹ್ಮ್ 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 ಈಗ ಹೇಳ್ಬೇಕಾದ್ರೆ ಸರ್ ಅವನು ಸ್ವಂತ ಇಚ್ಛೆಯಿಂದ ಮಾತಾಡ್ತಾ ಇದ್ದಾನೆ, ಅಂದ್ರೆ ದೈಹಿಕವಾಗಿ, ಅಂದ್ರೆ ಹೊರನೋಟದ ಒಂದು ಬಹಿರಂಗ ದೈಹಿಕ ಸಂಬಂಧಪಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ದೇವರು ಅದ್ ಹೇಳಿದ್ರು ಆ, ಮೊದಲು. ಹೌದು. ಅವತ್ತು ಹ್ಮ್ ಇದ್ರಲ್ಲಿ ಅಲ್ಲಿ ಬೆಟ್ಟದ ಹತ್ರ ಬಂದು ಅವನು ಇದು ಮಾಡುವಾಗ ಉಪವಾಸ ಆದ್ಮೇಲೆ ಮಾತ್ರ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲಲ್ಲ ಬರೀ. ಸೇಮ್. ಇಲ್ಲಿ ಹ್ಮ್ ಪೇತ್ರ ಹೇಳುವುದೇನು? ನೀನ್ ಶೋಧನೆ ಮಾತ್ರ ಅನುಭವಿಸ್ಬೇಡಿ, ನೀನ್ ಸಹನೆ ಮಾತ್ರ ಅನುಭವಿಸ್ಬೇಡಿ. ಓಕೆ. ಸೊ ಪ್ರಿಯರೇ, ಎಲ್ಲಿ ಎಲ್ಲಿ ಈ ಒಂದು ಟ್ರೆಂಡ್ ಕೊಡ್ತಾ ಇದೆ, ದೇವರನ್ನು ಬಿಟ್ಟು, ದೇವರ ಒಂದು ಗುರಿಯನ್ನು ಬಿಟ್ಟು, ಪಿತನ ಪ್ಲಾನ್ ಅನ್ನು ಬಿಟ್ಟು ನೀವು ಸಹನೆ ಅನುಭವಿಸಬೇಡಿ ಎಂಬ ರೀತಿಯಲ್ಲಿರುವ ಪ್ರೇರಣೆಗಳು ಬರುವಾಗ ಯೇಸ್ವಾಮಿ ಹೇಳುವುದು ಸೈತಾನನೇ ಬಿಟ್ಟು ತೊಲಗಿ ಅಂತ ಹೇಳಿ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಇದೇ ರೀತಿ ಆಗುತ್ತೆ ಸರ್. ಎಷ್ಟೋ ಹ, ಬಾರಿ ಹ, ನಾವೇ ನಾವೇ ಕೆಲವೊಮ್ಮೆ ಒಂದು ಸತಿ ಹೇಳುವಂತ ಕೆಲವು ಯೋಚನಾ ಕ್ರಿಯೆಗಳು ಹ್ಮ್ ಸ್ವಲ್ಪ ಹ್ಮ್ ಸ್ವಲ್ಪ ದಿನಗಳಾದ್ಮೇಲೆ ನಮ್ಮ ಮನಸ್ಸು ನಮ್ಮ ಬಾಯಿಂದನೇ ಆ ಮಾತುಗಳು ಬರ್ತವೆ. ಯಾಕೆ ಬೇಕು ಹೌದು ದೇವರಿಗೆ ಪ್ರಯೋಜನ, ಈ ರೀತಿ ಸುಮಾರು ಸತಿ ಆಗಿದೆ. ಹೌದು ಹೌದು ಹೌದು. ಸೊ ಪ್ರಿಯರೇ, ಆಕ್ಚುಲಿ ನಾವು ನೋಡೋದಾದ್ರೆ ಇದು ಒಂದು ಮನುಷ್ಯನಾಗಿ ಬರೋದೇನು ಅಲ್ಲ, ಇದೊಂದು ಪ್ರೇರಣೆ. ಈ ಪ್ರೇರಣೆ ಕೊಡುವನು ಯಾರು? ಸೈತಾನನೇ. ಸೊ ನಮ್ಮಲ್ಲೂ ಎಷ್ಟೋ ಸತಿ ಈ ತರ ಪ್ರೇರಣೆ ಹೇಳಿದ ಹಾಗೆ ಈ ಪ್ರೇರಣೆ ಆಗಿದೆ ಅಲ್ಲದೆ. ಸೊ ಈ ರೀತಿ ಪ್ರೇರಣೆಗಳು ಬರುವಾಗ ನಾವು ಅರ್ಥ ಮಾಡಬೇಕು, ಇದು ನಮಗೆ ಟೆಸ್ಟೇ, ಸೈತಾನ್ನಿಂದ ಬರುವ ಒಂದು ಟೆಸ್ಟೇ ಆಗಿದೆ. ಆದ್ರೆ ಪವಿತ್ರಾತ್ಮರ ನಮ್ಮನ್ನು ಮುನ್ನಡೆಸುವ ವ್ಯಕ್ತಿ ಆಗಿರ್ಬೋದು. ಆದ್ರೆ ಈ ಒಂದು ಟೆಸ್ಟ್ ಬರುವಾಗ ನಾವು ಜಯಶಾಲಿ ಆಗಬೇಕಾ ಸೋಲಬೇಕಾ ಎಂಬುದು ನಮ್ಮ ಕೈಯಲ್ಲಿದೆ. ನಾವು ಡಿಸೈಡ್ ಮಾಡಬೇಕು. ಅಯ್ಯೋ, ನಾನು ಪ್ರಾರ್ಥನೆ ಮಾಡೋ ವ್ಯಕ್ತಿ, ಈ ವ್ಯಕ್ತಿ, ಇವರೆಲ್ಲ ತುಂಬಾ ಪ್ರಾರ್ಥನೆ ಮಾಡುವವರು. ಇದು ಪ್ರಾಬ್ಲಮ್ ಅನ್ನೋದು ಅನೇಕ ಬಾರಿ ನಮ್ಗೆ ಒಂದು ಚಿಂತೆ ಇದೆ. ನಮ್ಗೆಲ್ಲ ಸೈತಾನ ಪ್ರೇರಣೆ ಕೊಡಲ್ಲ ಎಂಬ ಒಂದು ಒಂದು ಭಾವನೆ ನಮ್ಗಿದೆ. ಆದ್ರೆ ಪ್ರಿಯರೇ, ಇದು ಕಾನ್ಸ್ಟೆಂಟ್ ಆಗಿ ಹೆಚ್ಚಾಗಿ ಬರೋದು ನಮ್ಮಗಳಿಗೇನೆ. ಬೇರೆಯವರಿಗೆ ಏನ್ ಟೆಸ್ಟ್ ಮಾಡೋ ಅಗತ್ಯ ಇಲ್ಲ, ಅದು ಮಾಮೂಲಿ ಆಲ್ರೆಡಿ ಅದರಲ್ಲೇ ಬಿದ್ದ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ, ಸೈತಾನ್ನು ಅವರ ಮೇಲೆ ಏನು ಅಷ್ಟು ಚಿಂತೆ ಇರಲ್ಲ ಅಲ್ವಾ. ಪ್ರೇರಣೆ ಬಂದು ಒಂದು ಬದಲಾವಣೆ ಆಗಬೇಕು, ಪರಿಶುದ್ಧಿಯಲ್ಲಿ ಜೀವಿಸಬೇಕು ಅಂತ ಯೋಚನೆ ಮಾಡುವಾಗ ಆ ಪಿತನ ಚಿತ್ತ ಅನುಸರಿಸಿ ಜೀವಿಸಲು ಪ್ರಯತ್ನ ಪಡುವ ವ್ಯಕ್ತಿಗಳಿಗೇನೆ ಈ ರೀತಿ ಪ್ರೇರಣೆಗಳು ಹೆಚ್ಚಾಗಿ ಬರುವ ನಾವು ನೋಡೋದು. ಸರ್ ಸರ್ ಹಾ. ಯಶಸ್ವಾಮಿ, ಒಮ್ಮೆ ಭಯ ಸ್ಟಾರ್ಟ್ ಆಯ್ತು. ಯಾವಾಗ ಗೊತ್ತಾ? ಆ, ಶಿಷ್ಯರನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳ್ತಾ ಇದ್ರು, ಈ ಆತ್ಮಕ್ಕೆ ಶಕ್ತಿ ಇದೆ, ದೇಹಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ, ನನ್ನೊಡನೆ ಇದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ. ಗೆತ್ಸೆಮನೆ ತೋಟದಲ್ಲಿ. ಹ್ಮ್ ಹಾ, ಆಗ್ತದೋ ಯಾವ ರೀತಿ ಕೆಲವೊಮ್ಮೆ ನಿಜವಾಗ್ಲೂ ಸಹ ಈ ರೀತಿ ಭಯ ಬರ್ಬೇಕು ನಮ್ಗೆ ಜೀವನದಲ್ಲಿ. ಅಂದ್ರೆ ನಾವು ಮುಂದೆ ಹೋಗ್ಬಾರ್ದು. ನಾನು ಹೋಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನನ್ನ ಆಧ್ಯಾತ್ಮಿಕವಾಗಿ ಏನೆಲ್ಲಾ ನಡೀತದೋ ಅಂತ ಪಿತ್ತಿನಲ್ಲಿ ಕೇಳೋರಾಗ್ಬೇಕು ಸರ್. ನಿಜವಾಗ್ಲೂ ಅದು ತುಂಬಾ ಮುಖ್ಯವಾದ ಶೋಧನೆಗಳು ಹೆಂಗ್ ಈ ಬರ್ತದೆ ಹೇಳಕ್ಕಾಗಲ್ಲ. ಕೆಲವೊಮ್ಮೆ ಈ ಟೆಸ್ಟ್ ನಾವು ಬೇರೆ ಏನು ಮಾಡಕ್ ಆಗದಿರೋ ಒಂದು ಪರಿಸ್ಥಿತಿ ಬರುತ್ತೆ. ನೀವ್ ಹೇಳ್ದಾಗೆ ಗೆತ್ಸೆಮನೆಯಲ್ಲಿ ಯೇಸು ಹೇಳ್ತಾ ಇದೆ, ಪಿತನೇ, ಆದ್ರೂ ನಿಮ್ಮ ಚಿತ್ತ ಮಾತ್ರ ನೆರವೇರಬೇಕಂತ ಹೇಳ್ಬೇಕಾದ್ರೆ ನೀವು ಯೋಚನೆ ಮಾಡಿ, ಎಷ್ಟು ಮೈಂಡ್ ಅಲ್ಲಿ ಆ ಒಂದು ಟೆನ್ಷನ್ ಆಗಿರ್ಬೋದು. ಆ ಟೆನ್ಷನ್ ಇಷ್ಟು ಬಂದು ರಕ್ತದ ಬೇವರು ಸುರಿಸುವ ರೇಂಜಿಗೆ ಬರಬೇಕಾದ್ರೆ ನೀವು ಯೋಚನೆ ಮಾಡಿ ಎಂಥ ಒಂದು ಆ ಒಂದು ಚಿಂತೆ ಅವರಿಗೆ. ಅದು ಶಾರೀರಿಕವಾಗಿ ನೋವಿನಿಂದ ಆಗಿರಲ್ಲ, ಅದು ಅಷ್ಟು ಟೆನ್ಷನ್ ಆಗ್ತಾ ಇದೆ ಇವರಿಗೆ. ಸೊ ಕೆಲವೊಮ್ಮೆ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲೂ ತುಂಬಾ ಟೆನ್ಷನ್ ಬರುವಂತ ಸಾಧ್ಯತೆ ಇದೆ. ರೈಟ್ ಯಾವ್ದೊಂದು ಗೊತ್ತಿದ್ರು ಕೆಲವೊಮ್ಮೆ ರೈಟ್ ಡಿಸಿಷನ್ ತಗೊಳಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಪ್ರಿಯರೇ, ಇಂತಹ ಆ ಕ್ರೂಷಿಯಲ್ ಟೈಮ್ಗಳು ನಮ್ಮೊಬ್ಬೊಬ್ಬರ ಜೀವನದಲ್ಲೂ ಬರುತ್ತೆ. ಪ್ರಿಯರೇ, ಇದು ನಾವು ನೋಡೋದಾದ್ರೆ ಈ ಹವ್ವಳಿಗೆ ಬಂದ ಟೆಸ್ಟ್ ಏನು, ಶಶಿಕಲಾ ಸಿಸ್ಟರ್? ಅತಿಯಾಸೆ, ಹವ್ವಳಿಗೆ ಬಂದ ಟೆಸ್ಟ್ ನನ್ನ ಪ್ರಕಾರ ಅಧಿಕಾರ. ಇದು ಈ ಯಶ್ ಸ್ವಾಮಿಗೆ ಬಂದ ಟೆಸ್ಟು, ಹವ್ವಳಿಗೆ ಬಂದ ಟೆಸ್ಟು, ನಮಗೆ ಬರುವ ಟೆಸ್ಟ್ ಎಲ್ಲ ಸೇಮ್ ಕ್ಯಾಟಗರಿಯಲ್ಲೇ ಈ 3 ಲೆವೆಲ್ ಅಲ್ಲೇ ಬರುವುದು. ಇದು ನಾವು ಅರ್ಥ ಮಾಡಬೇಕು. ಹವ್ವಳಿಗೆ ಬಂದ ಟೆಸ್ಟ್ ನಾವು ನೋಡೋದಾದ್ರೆ ಆದಿಕಾಂಡ 2ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ ಆ ವಚನಗಳು ಕೊನೆಯ ವಚನಗಳು ಅಲ್ಲ, 3ನೇ ಅಧ್ಯಾಯ, ಸಾರಿ,
3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿ ಉಳ್ಳದು ಸರ್ಪ. ಅದು ಹ್ಮ್ ಮಹಿಳೆಯ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು. ಹ್ಮ್ ಅದಕ್ಕೆ ಆ ಮಹಿಳೆ, ತೋಟದಲ್ಲಿರುವ ಮರಗಳ ಹಣ್ಣನ್ನು ನಾವು ತಿನ್ನಬಹುದು, ಆದರೆ ಹ್ಮ್ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲು ಕೂಡದು, ಮುಟ್ಟಲು ಹ್ಮ್ ಕೂಡದು, ತಿಂದರೆ ಹ್ಮ್ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ. ಮುಟ್ಟಲು ಕೂಡಲು ಎಂದು ಅಡಿಷನಲ್ ಆಗಿ ಅವಳು ಹೇಳಿದ್ದಾರೆ. ಆಯ್ತಾ? ಅದು ಬಿಡಿ, ಇನ್ನು ಮುಂದುವರಿಸಿ. ಹ್ಮ್ ಆಗ ಸರ್ಪ, ಆ ಮಾತು ನಿಜವಲ್ಲ, ಹ್ಮ್ ನೀವು ಸಾಯುವುದು ಸುಳ್ಳು. ಇದರ ಹ್ಮ್ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ಹ್ಮ್ ದೇವರಂತೆ ಆಗಿ ಒಳಿತು ಕೆಡುಕುಗಳನ್ನು ಅರಿತ ಜ್ಞಾನಿಗಳು ಆಗಿಬಿಡುವಿರಿ. ಇದು ಹ್ಮ್ ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು. ಇದೊಂದು ಆಲ್ಟರ್ನೇಟ್ ಮೆಥಡ್. ನೀವು ದೇವರಂತೆ ಆಗ್ಬೇಕಾದ್ರೆ ಈ ಹಣ್ಣು ತಿನ್ನಿ. ದೇವರವರಿಗೆ ಹೇಳಿದ್ದಾರೆ ಈ ಹಣ್ಣು ತಿನ್ಬಾರ್ದು ಅಂತ ಹೇಳಿ. So ಇಲ್ಲಿ ಸೈತಾನ್ ನೀವು ಅವರಂತೆ ಆಗಕ್ಕೆ, ನೀವು ಸ್ವಲ್ಪ ಉದ್ಧಾರ ಆಗ್ಬೇಕಾದ್ರೆ, ಇನ್ನೂ ಸ್ವಲ್ಪ ನೀವು ಯಾವಾಗಲೂ ಈ ತರ ದೇವರ ಗುಲಾಮರಾಗೆ ಹಾಗೆ ಇರ್ತೀರಾ ಇಲ್ಲಿ, ನೀವು ಇನ್ನೂ ಸ್ವಲ್ಪ ಬೆಳಿಬೇಕಲ್ಲ. ನೀವೊಂದು ಕೆಲಸ ಮಾಡಿ, ಈ ಹಣ್ಣು ತಿಂದ್ರೆ ಸಾಕು. ಓಕೆ, ಪ್ರೇರಣೆ ಕೊಡ್ತಾ ಇದೆ. ಸೊ ಈ ಪ್ರೇರಣೆ, ಇದೇ ರೀತಿ ಪ್ರೇರಣೆನೆ ನಮಗೂ ಬರುವುದು. ನೀವ್ ಈ ರೀತಿ ಇದ್ರೆ ಸಾಕ. ಎಲ್ರು ನಿಮ್ಮನ್ನ ಎಷ್ಟು ದಿನ ಕುಗ್ಗಿಸ್ತೀರಾ, ಎಷ್ಟು ದಿನ ನೀವು ತಗ್ಗಿ ಇರ್ತೀರಾ. ನೀವು ಒಂದಿನ ಈ ರೀತಿ ಪ್ರೇರಣೆಗಳು ಬರುವಾಗ, ಸಹನೆಗಳ ವಿರುದ್ಧವಾಗಿರುವ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಪ್ರೇರಣೆಗಳು ನಮ್ಮ ಮನಸ್ಸಿನಲ್ಲಿ ಬರುವಾಗಲೇ ಪ್ರಿಯರನ್ನ ನಾವು ಅರ್ಥ ಮಾಡಬೇಕು. ಇದು ಯಾರು ಕೊಡುವುದು? ಸೈತಾನ್ ಕೊಡುವುದು. ಆಯ್ತಾ? ಆಗ ನಾವು ಬೈಬಲ್ ಓದುವ ವ್ಯಕ್ತಿ ಇರಬಹುದು, ಪ್ರಾರ್ಥನೆ ಮಾಡೋ ವ್ಯಕ್ತಿ ಇರಬಹುದು, ಎಲ್ಲ ಇರಬಹುದು. ಅದರ ಮಧ್ಯೆನೇ ಈ ಪ್ರೇರಣೆ ಬರುವುದಾದ್ರೆ ಬೇರೆ ಯೇಸು ಸ್ವಾಮಿಗೆ ಬಂದು ಪ್ರೇರಣೆ ಕೊಟ್ಟವರು ನಮ್ಗೆ ಕೊಡಲ್ವಾ? ಸೊ ಇದು ನಾವು ತುಂಬಾ ಎಚ್ಚರಿಕೆಯಿಂದ ನಾವು ಇರಬೇಕು ಈ ವಿಷಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಇನ್ನು ಮುಂದುವರಿಸಿ ಓದಿ ಸಿಸ್ಟರ್. ಅವಳದು ಆಗ ಆ ಮಹಿಳೆ, ಈ ಮರದ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ, ಹಾ ನೋಟಕ್ಕೆ ಫಸ್ಟ್ ಎಷ್ಟು ಫಸ್ಟ್ ಏನು ಫಸ್ಟ್ ರಮಣೀಯವಾಗಿದೆ, ಏನು ಫಸ್ಟ್ ಏನು ಊಟಕ್ಕೆ ಊಟಕ್ಕೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ, ಯೇಸು ಸ್ವಾಮಿಗೆ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ಹೊಟ್ಟೆ ಹಸೀತಾ ರೊಟ್ಟಿಯನ್ನಾಗಿ ಇದೆಯಲ್ಲ. ಮಾಡಿದೆ. ಊಟಕ್ಕೆ ಸಂಬಂಧಪಟ್ಟ ಮೊದಲನೆಯ ಶೋಧನೆ. ಓಕೆ, ಇನ್ನೊಂದು ಶೋಧನೆ, ನೋಟಕ್ಕೆ ಎಷ್ಟು ರಮ್ಯವಾಗಿದೆ. ಈ ವಿಶ್ವದ ಎಲ್ಲ ಊರುಗಳನ್ನು, ಎಲ್ಲ ಅವಸ್ಥೆಗಳನ್ನ ತೋರಿಸಿದರು ಅಲ್ವಾ? ಸೊ ಹೌದು ಸರ್. ಹೌದು. ಎರಡನೇದು ನೋಟಕ್ಕೆ ಸಂಬಂಧಪಟ್ಟೆ. ಅರ್ಥ ಆಯ್ತಲ್ಲ? ಸೊ ಪ್ರಿಯರೇ, ಈ 3 ಟೆಸ್ಟ್ಗಳು ಅವಳಿಗೆ ಬಂದಿರುವುದು ಒಂದೇ ರೇಂಜ್ ಅಲ್ಲಿ, ಯೇಸು ಸ್ವಾಮಿಗೂ ಅದರ ಸ್ವಲ್ಪ ಹೈಯರ್ ರೇಂಜ್ ಇರಬಹುದು, ಆದ್ರೆ ಕನ್ಸೆಪ್ಟ್ ಆಲ್ಮೋಸ್ಟ್ ಸೇಮ್. ಮೂರನೇದೇನು? ಜ್ಞಾನಾರ್ಚನೆಗೆ ಎಷ್ಟು ಆಕರ್ಷಣೀಯವಾಗಿದೆ. ಜ್ಞಾನಾರ್ಚನೆಗೆ ಅಂದ್ರೆ ಸ್ವಲ್ಪ ಐಶ್ವರ್ಯದ ಅಹಂಕಾರ, ಜ್ಞಾನ. ಓಕೆ, ಸೊ ಪ್ರಿಯರೇ, ಈ 3 ವಲಯಗಳಲ್ಲಿ ಆಗಿದೆ ಹವ್ವಳಿಗೆ ಟೆಸ್ಟ್ ಬಂದಿರುವುದು. ಪ್ರಿಯರೇ, ಈ 3 ವಲಯಗಳಲ್ಲಾಗಿದೆ ಯೇಸುಸ್ವಾಮಿಗೆ ಟೆಸ್ಟ್ ಬಂದಿರುವುದು. ಸಂತ ಯೋಹಾನನು ಬರೆದ ಮೊದಲನೇ ಪತ್ರದಲ್ಲಿ ಬರೀತಾ ಇದ್ದಾರೆ, ಈ 3 ವಿಷಯಗಳು, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಕಾರ, ಇನ್ನು 3 ವಿಷಯಗಳಲ್ಲೂ ಹೇಳ್ತಾ ಇದೆ. ನಿಮ್ಗೆ ಬರುವ ಶೋಧನೆಗಳು ಈ ವಲಯಗಳಲ್ಲೇ ಬರುತ್ತಾ ಇರುವುದು. ಸೊ ಪ್ರಿಯರೇ, ಈ ವಲಯಗಳಲ್ಲಿ ನಮ್ ಜೀವನದಲ್ಲೂ ಪ್ರೇರಣೆಗಳು ಬರುವಾಗ ನೀವು ಅರ್ಥ ಮಾಡಿ, ಒಂದು ಶಾರೀರಿಕ ಸುಖಕ್ಕೆ ಸಂಬಂಧಪಟ್ಟು ದೇವರ ಚಿತ್ತವನ್ನು ಬದಿಗುತ್ತುವ ಪ್ರೇರಣೆ ನಮ್ಗೆ ಬಂದ್ರೆ, ಇನ್ನು ಈ ಐಶ್ವರ್ಯದ ಅಹಂಕಾರದ ಇನ್ನು ಐಶ್ವರ್ಯವನ್ನು ಮಾಡಬೇಕು ಎಂಬ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಪ್ರೇರಣೆ ಬರುವುದಾದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ. ಓಕೆ, ಇನ್ನು ಸೊ ಈ ಪ್ರೇರಣೆಗಳು ನಮ್ಮ ಚಿಂತೆಯಲ್ಲಿ ಬರುವಾಗ ನಾವೊಬ್ಬೊಬ್ರು ಅರ್ಥ ಮಾಡಬೇಕು, ಇದು ಸೈತಾನನು ಕೊಡುವ ಪ್ರೇರಣೆ. ನಮ್ಗೆ ಈಗ ಸ್ವಲ್ಪ ಆ ಒಂದು ಎಬಿಲಿಟಿ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಈ ಒಂದು ಪ್ರೇರಣೆಗಳು ಬರುವಾಗ ಇದು ದೇವರಿಂದ ಬರುವುದೋ ಅಥವಾ ಸೈತಾನದಿಂದ ಬರುವುದೋ
ಅದು ಮನುಷ್ಯನ ನನ್ನ ಬುದ್ಧಿಯಿಂದ ಬರೋದೆಂದು ಕಂಡುಹಿಡಿಸುವ, ವಿವೇಚಿಸುವ ಒಂದು ಕೃಪೆ ನಮ್ಗಿದೆ ಎಂದು ನನಗೆ ಅನಿಸ್ತಾ ಇದೆ. ಸೊ ಪ್ರಿಯರೇ, ಈ ವಲಯದಲ್ಲಿ ನಾವು ಇನ್ನೂ ಜ್ಞಾನಾರ್ಚನೆಯನ್ನು ಪಡೆಯಬೇಕು. 3 ಪಾಯಿಂಟ್ ಬರುತ್ತೆ. ಒಂದು ದೇವರಿಂದ ಬರುವ ಪ್ರೇರಣೆಗಳು, ಇನ್ನೊಂದು ಸೈತಾನನಿಂದ ಬರುವ ಪ್ರೇರಣೆಗಳು, ಇನ್ನೊಂದು ಮನುಷ್ಯನ ನಮ್ಮ ಮನಸ್ಸಿನಿಂದ ಬರುವ ಚಿಂತೆಗಳು. ಈ 3 ರೀತಿ ಚಿಂತೆಗಳು ನಮ್ಗೆ ಬರುತ್ತೆ. ಆದ್ರೆ ಈಗ ದೇವರಿಂದ ಬರುವ ಚಿಂತೆ ನಮ್ಗೆ ನಿಜವಾಗಿ ಸಂತೋಷವನ್ನು ಕೊಡುತ್ತೆ. ಆ ದೇವರ ವಚನಕ್ಕೆ ಅನುಗುಣವಾಗಿ ಇರುತ್ತದೆ. ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ತರುವಂತ ಕಾರ್ಯ ಆಗ್ತದೆ ದೇವರಿಂದ ಬರುವ ಪ್ರೇರಣೆಗಳು. ಸೈತಾನದಿಂದ ಬರುವ ಪ್ರೇರಣೆಗಳು ಹೇಗಿರುತ್ತದೆ? ಸರ್, ಸೈತಾನದಿಂದ ಬರುವುದು ಭಯ ಉಂಟಾಗ್ತದೆ ಸರ್. ಭಯ ಗೊತ್ತಾ, ಗಲಿಬಿಲಿ ಮಾಡ್ತದೆ. ಗಲಿಬಿಲಿ ಉಂಟಾಗ್ತದೆ, ಭಯ ಉಂಟಾಗ್ತದೆ. ಅದೇ ಅಲ್ಲ, ಅದನ್ನ ಆಕ್ಚುಲಿ ಸ್ವಲ್ಪ ಬೇರ್ ಮಾಡ್ಬೋದು ಬ್ರದರ್. ಆದ್ರೆ ಮನಸ್ಸಿನಿಂದ ಬರ್ತದಲ್ಲ, ಅದನ್ನ ನಾವು ಸೈತಾನದಿಂದ ಬರುವುದು ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ಒಂದು ದೇವರ ವಚನಕ್ಕೆ ವಿರುದ್ಧವಾಗಿರುತ್ತದೆ. ಆರ್ಟಿಫಿಷಿಯಲ್ ಆಗಿ ನಿಮ್ಗೆ ಬೇಗ ಅನುಗ್ರಹವನ್ನು ಪಡೆಯುವ ರೀತಿಯಲ್ಲಿ ಇರುತ್ತದೆ. ಅರ್ಥ ಆಯ್ತಲ್ಲ? ಸೊ ಇದು ಬರುವಾಗಲೇ ಗೊತ್ತಾಗ್ತದೆ. ಮನುಷ್ಯನ ಚಿಂತೆಯಿಂದ ಬರೋದು ಹೇಗೆ ಅಂದ್ರೆ, ನಮ್ಗೆ ಗೊತ್ತಿದೆ ನಮ್ಮ ನೆನ್ನೆ ಎಕ್ಸ್ಪೀರಿಯನ್ಸ್, ನಾವು ನೆನ್ನೆ ಏನ್ ಮಾಡಿದೀವಿ, ಏನ್ ಅನುಭವಿಸಿದೀವಿ, ಅದರ ಮೇಲಿರುವ ಕೆಲವು ಚಿಂತೆಗಳು ಬರುತ್ತೆ ಇವತ್ತು. ಅದು ನಮ್ಮ ಮನೆಯಲ್ಲಿ ನಡೆಯುವ ವಿಷಯಗಳು ನಮ್ಗೆ ಗೊತ್ತಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬರುವ ಚಿಂತೆಗಳು ಅದು ಮನುಷ್ಯನ ಚಿಂತೆಗಳಾಗುತ್ತೆ. ಪ್ರಿಯರೇ, ಇದು ವಿವೇಚಿಸುವ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಜಯಶಾಲಿಗಳಾಗ್ತಾರೆ. ಸೊ ಯಾವುದು ನಾವು ಫಾಲೋ ಮಾಡಬೇಕು? ಸರ್, ಈ 3 ದಾಟ್ಲೇಬೇಕು ಸರ್. ಈ 3 ದಾಟುವಾಗಲೇ ಈ 3ರಲ್ಲಿ ದೇವರು ಕೊಡೋ ಪ್ರೇರಣೆಗಳು ಮಾತ್ರ ಅನುಸರಿಸಿ ನಾವು ಹೋಗುವಾಗ ನಮ್ಮ ಜೀವನದಲ್ಲಿ ನಾವು ಜಯಶಾಲಿಗಳಾಗ್ತೇವೆ. ಪ್ರಿಯರೇ, ಇಲ್ಲಿ ಇವತ್ತು ನಾವು ನೋಡಿದ್ವಿ 3ನೇ ಟೆಸ್ಟ್. ಅದು ಸೊ ಏನು? ಲೂಕನ ಶುಭ ಸಂದೇಶಕ್ಕೆ ಬನ್ನಿ, 4ನೇ ಅಧ್ಯಾಯ 3ನೇ ಟೆಸ್ಟ್. ಇವತ್ತು ನಾವು ಚಿಂತಿಸುವ ಈ ಒಂದು ಭಾಗ ಮಾತ್ರ, ಜಾಸ್ತಿ ಏನಿಲ್ಲ. ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ. ನೀನು ನನಗೆ ಅಡ್ಡ ಬಿದ್ದೆ ಆದರೆ ಇದೆಲ್ಲ ನಿನ್ನದಾಗುವುದು ಎಂದು. ಅದಾಯ್ತು. ಅದಾದ್ಮೇಲೆ ಅದು ಆ ನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ನೋಡಿ, ಇದು 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 ಒಂದು ಮುಖ್ಯವಾದ ಒಂದು ಟೆಸ್ಟ್ ಆಗಿದೆ. ನನ್ಗೆ ಗೊತ್ತಿಲ್ಲ ಇವ್ರದ್ದು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು, ಯಾವ ರೀತಿ ಇದ್ರದ್ದು ಎಫೆಕ್ಟ್ ಬರುತ್ತೆ ನನ್ಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ಈ ಒಂದು ದೇವರ ಯೋಚನೆಯಿಂದ ದೂರ ಮಾಡುವ ಇನ್ನೊಂದು ವಿಷಯ ಈ ಒಂದು ವಲಯದಲ್ಲಾಗಿದೆ. ದೇವಾಲಯದ ತುದಿಗೆ ಕರ್ಕೊಂಡೋಗಿ ಅಲ್ಲಿಂದ ಧುಮುಕು ಎಂದು ಹೇಳ್ತಾ ಇದ್ದಾರೆ. ಏನಾಗ್ತದೆ? ಜೆರುಸಲೇಮ್ ದೇವಾಲಯ ಅಂತ ತುಂಬಾ ಫೇಮಸ್. ಎಲ್ಲಾ ರಾಜ್ಯ ಪಂಚದಶಮ ದಿನದಲ್ಲಿ ಇಡೀ ಲೋಕ ರಾಷ್ಟ್ರಗಳಿಂದ ಜನ ಅಲ್ಲಿ ಬಂದ್ರು, ಸುಮಾರು ಭಾಷೆಗಳು ಮಾತನಾಡುವರು ಬಂದ್ರು ಅಂತೆಲ್ಲ ಹೇಳುವಾಗ ಅಲ್ಲಿ ತುಂಬಾ ಜನ ಸೇರುತ್ತಾರೆ. ನೀವು ಸ್ವಲ್ಪ ವಿಶ್ವಲೈಸ್ ಮಾಡಿ. ತುಂಬಾ ಜನ ಸೇರುವಾಗ ದೇವಾಲಯ ತುಂಬಾ ಹೈಟ್ ಇದೆ. ಈ ವ್ಯಕ್ತಿ ದೇವಾಲಯವನ್ನು ಅದರ ತುದಿಗೆ ಹತ್ತುತ್ತಾ ಇದ್ದಾರೆ. ಏನಾಗ್ತದೆ? ದೇವಾಲಯದ ತುದಿಯವರೆಗೆ ಹತ್ತುತ್ತಾ ಇದ್ದಾರೆ. ಏನಾಗ್ತದೆ? ಜನರ ಎಲ್ಲ ಅಟೆನ್ಷನ್ ಅವರ ಮೇಲೆ ಹೋಗ್ತದೆ. ಜನರೆಲ್ಲೂ ಅವರನ್ನು ನೋಡ್ತಾ ಇರ್ತಾರೆ. ಆಯ್ತಾ? ಮತ್ತೆ ಇನ್ನೊಂದು ವಚನ ಇದೆ ನೋಡಿ, ನೀವೊಂದು ಕೆಲಸ ಮಾಡಿ, ಅಲ್ಲಿಂದ ಧುಮುಕೋದಾದ್ರೆ ಏನ್ ಮಾಡ್ತಾರೆ? ಏನಾಗುತ್ತೆ? ಸೂಪರ್, ವಾಟ್ ಎ ಗ್ರೇಟ್, ಏನಪ್ಪ ಈ ಹುಲ್ಲಿಂದ ಧುಮುಕಿ ನೋಡಿ, ಜನನೂ ಇದ್ದಾರೆ. ಇಲ್ಲಿ ವಿಷಯ ಏನಂದ್ರೆ, ಫಸ್ಟ್ 2 ಟೆಸ್ಟಿಗೆ ಜನ ಇರ್ಲಿಲ್ಲ, ಇವಾಗಿದ್ದಾರೆ. ಈಗ ತುಂಬಾ ಜನ ಇದ್ದಾರೆ. ಸೊ ಇವ್ರು ಬಂದಿರೋದು ಏನಕ್ಕೆ? ಸ್ವಲ್ಪ ಶಿಷ್ಯರನ್ನು ಮಾಡಿ ಪಿತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಅವರು ಬಂದಿರುವುದು. ಈಗ ಇದಕ್ಕೆ ಬೆಸ್ಟ್ ಚಾನ್ಸ್ ಇದ್ದೇನೆ.
ಏನು ಸೂಪರ್ ಮ್ಯಾನ್ ಆಗ್ಬಿಡ್ತಾರಲ್ಲ, ಎಲ್ಲರೂ ಅವ್ರನ್ನೇ ಫಾಲೋ ಮಾಡ್ತಾರೆ ಅವಾಗ. ಹಾ ಈಗ ನೋಡಿ, ನೋಡಿ ಇವರು ಅಲ್ಲಿಂದ ಧುಮುಕಿದ್ದಾರೆ, ಆದ್ರೂ ಏನೂ ಆಗಿಲ್ಲ. ಆಗಲ್ಲ ಎಂದು ವಚನದಲ್ಲಿದೆ. ಪ್ರಿಯರೇ, ಎಲ್ಲಾ ವಚನಗಳಲ್ಲೂ ಸೈತಾನನು, ಎಲ್ಲಾ ಟೆಸ್ಟ್ಗಳಲ್ಲೂ ಸೈತಾನನ ವಚನನೂ ಉಪಯೋಗಿಸ್ತಾ ಇದ್ದಾನೆ. ಇಲ್ಲಿ ಉಪಯೋಗಿಸುವ ವಚನ ಏನು? ಕೀರ್ತನೆ 91ರಲ್ಲಿ ನಾವು ಓದ್ತಿರಲ್ಲ, ನೀವು ಇವರು ಕಾಲಿಗೆ ಕಲ್ಲಿಗೆ ಹಾ ಸರಿ, ನಿನ್ನ ಕಾಲುಗಳು ಕಲ್ಲಿಗೆ ತಾಗದಂತೆ ನೆತ್ತಿಕೊಳ್ಳುವರು. ಹಾ ನೆತ್ತಿಕೊಳ್ಳುವರು. ಈ ಕೈಗಳನ್ನು ವಚನ ಹೇಳಿದಿರಲ್ಲ. ಸೊ ನಿಮ್ಮ ಕಾಲು ಕಲ್ಲಿಗೆ ತಾಗಕ್ಕೆ ಬಿಡಲ್ಲ ದೇವರು. ನೀವು ಅಲ್ಲಿಂದ ಧುಮುಕಿ ದೂತರು ನಿಮ್ಗೆ ಕಾಯ್ತಾ ಇದ್ದಾರೆ ಅಲ್ವಾ? ಸೊ ಇದೇನು ಅಷ್ಟು ಡೇಂಜರಸ್ ಟೆಸ್ಟ್ ಏನೂ ಅಲ್ಲಲ್ಲ, ದೇವರು ನಮ್ಮನ್ನು ಕಾಯ್ತಾರಲ್ಲ. ಸೊ ಧುಮುಕ್ ಬಿಡೋಣ. ಇದೊಂಥರ ಅಟೆನ್ಷನ್ ಸೀಕಿಂಗ್ ಆಗುತ್ತೆ, ಎಲ್ರು ನೋಡ್ತಾರೆ, ಮಾಡಿ. ಆಗ ನಿಮ್ಗೆ ಫಾಲೋವರ್ಸ್ ಬೇಕಾದಷ್ಟು ಬರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಲೈಕ್ಸ್ ಬೇಕಾದಷ್ಟು ಸಿಗ್ತದೆ, ಫಾಲೋ ಮಾಡೋರು ಸುಮಾರು ಜನ ಇರ್ತಾರೆ. ಒಂದ್ ಕೆಲಸ ಮಾಡಿ, ನೀವು ಧುಮುಕಿ ಅಲ್ಲಿಂದ. ಖಂಡಿತವಾಗಿ ನೀವು ನೋಡಿ, ನಮ್ಮ ಅಪ್ಲೋಡ್ ಮಾಡುವ ವಿಡಿಯೋ ನೋಡುವವರೇ ಒಂದು 10, 12, 14 ಇರ್ತಾರೆ. ಆದ್ರೆ ಕೆಲವು ಈ ತರ ವಿಡಿಯೋಗಳು ನೋಡುವ ಎಷ್ಟು ಜನ ಇರ್ತಾರೆ? ಕೋಟಿ ಕೋಟಿ ಜನ ಇರ್ತಾರೆ, ಮಿಲಿಯನ್ಸ್ ಇರ್ತಾರೆ. ಸೊ ನೀವು ಧುಮುಕಿ, ಜನ ನಿಮ್ ಜೊತೆಗೆ ಇರ್ತಾರೆ. ನೀವು ಬಂದಿರೋದು ಇದೆ ತಾನೆ, ನೀವು ಜನರನ್ನು ಉದ್ಧಾರ ಮಾಡ್ಬೇಕಲ್ಲ, ಇದಕ್ಕೊಂದು ಚಾನ್ಸ್ ನೋಡಿ. ಪ್ರಿಯರೇ, ದೇವರ ವಚನನೂ ಸೈತಾನ ಉಪಯೋಗಿಸ್ತಾ ಇದ್ದಾನೆ. ನಿಜ ಹೇಳ್ತೀನಿ, ದೇವರ ವಚನ ಹೇಳುವವರೆಲ್ಲ ಸಂತರು ಎಂದು ನಾವು ಯೋಚನೆ ಮಾಡಬೇಡಿ. ಸೈತಾನನು ಸಹ ದೇವರ ವಚನವನ್ನು ಉಪಯೋಗಿಸುತ್ತಾನೆ. ಆದ್ರೆ ಒಂದು ಮಾತ್ರ, ದೇವರ ವಚನ ಸರಿಯಾಗಿ ನಾವು ಅನುಸರಿಸಿದ್ರೆ ಓಕೆ. ಸರಿಯಾಗಿ ಅನುಸರಿಸದೇ ಇದ್ರೆ ಏನಾಗ್ತದೆ? ಕೆಲವೊಮ್ಮೆ ದೇವರನ್ನ ಟೆಸ್ಟ್ ಮಾಡಕ್ಕೆ ನಾವು ಜಂಪ್ ಮಾಡಿದ್ರೆ ಏನಾಗ್ತದೆ? ನೀವು ಕಾಲಿಗೆ ಅಲ್ಲಿಗೆ ತಾಗದಂತೆ ದೇವದೂತರುಗಳು ನಿನ್ನ ಕೈಯಲ್ಲಿ ಎತ್ಕೊಳ್ಳುವರು ಒಂದು ವಚನದಲ್ಲಿದೆ. ಸರಿ, ಒಂದು ಟೆಸ್ಟ್ ಮಾಡೋಣ ಅಂತ ಹೇಳಿ ಸೆಕೆಂಡ್ ಫ್ಲೋರ್ಗೆ ಹೋಗಿ ಧುಮುಕ್ ಬಿಟ್ರೆ ಏನಾಗ್ತದೆ? ಕಾಲ್ ಮೇಲೆ ಕಲ್ಲಿರ್ತದೆ, ಹಾಸ್ಪಿಟಲ್ ಮಲಗಿರ್ತೀವಿ. ಸೊ ಪ್ರಿಯರೇ, ವಚನಗಳು ನಾವು ಟೆಸ್ಟ್ ಮಾಡಕ್ಕೆ ಈ ತರ ಮಾಡಿದ್ರೆ ಆ ಕಾರ್ಯ ಅಲ್ಲಿ ನಡಿಬೇಕಂತ ಇಲ್ಲ. ಸೊ ಅದರಿಂದ ನಾವು ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಆಗ್ಬೇಕು. ದೇವರ ವಚನವನ್ನು ಸೈತಾನ ಉಪಯೋಗಿಸ್ತಾ ಇದ್ದಾನೆ. ಮತ್ತೆ ಇನ್ನು ಇದರಲ್ಲಿ ಮುಖ್ಯವಾದ ವಿಷಯ, 3ನೇ ಟೆಸ್ಟ್ ಒಂದು ತುಂಬಾ ತುಂಬಾ ಸ್ಪೆಷಲ್ ಆಗಿದೆ. ತುಂಬಾ ಸ್ಪೆಷಲ್ ಅಂತ ಹೇಳುವಾಗ ನೀವೇ ಯೋಚನೆ ಮಾಡಿ. ಈಗ ನಮ್ ಪ್ರಾರ್ಥನೆ, ನಮ್ ದೇವರ ಸೇವಾ ಕಾರ್ಯಗಳಿಗೆ ಬ್ಲೋಕ್ ಆಗಲು ಮುಖ್ಯವಾದ ಒಂದು ಟೆಸ್ಟ್ ಇದೆ ಆಗಿದೆ. ದೇವಾಲಯದ ತುದಿಗೆ ಕರ್ಕೊಂಡು ಹೋಗುವರು. ಎಷ್ಟೋ ಬಾರಿ ನೀವು ನೋಡಿ, ಕ್ರಿಸ್ಮಸ್ ಟೈಮ್ ಅಲ್ಲಿ ಇದೆ ಪರಿಣಾಮ ಪ್ರಾರ್ಥನೆ ಕಡಿಮೆ ಇರ್ತದೆ. ಕಾರಣ ಏನು? ಹೌದು ಸರ್, ಹೌದು. ಕಾರಣ ಏನು? ಕಾರಣ ಅಂದ್ರೆ ಸರ್, ಅವಾಗ ಒಂದು ಅವಾಗ ಒಂದು ಕ್ರಿಬ್ಬುದು ಡಿಸೆಂಬರ್ 1 ಇಂದನೇ ಯಾವಾಗ ಮೈಂಡ್ ಅಲ್ಲಿ ಹೋಗ್ತದೋ ಅದ್ ಏನೆಲ್ಲ ಮಾಡ್ಬೇಕು ನಾನೆಲ್ಲ ಆತರ ಅಲ್ಲಿ ಹೊಂಟೋಗ್ಬಿಡ್ತದೆ. ನನಗೆ ಆಗುದು, ನನಗೆ ಅನುಭವ. ಪ್ರಾರ್ಥನೆ ಆ ಸಮಯದಲ್ಲಿ ಒಂದು ಸುಮಾರು ಒಂದು 15-20 ದಿನ ಪ್ರಾರ್ಥನೆ ಅನ್ನೋದೇ ಇರೋದಿಲ್ಲ, ಆತರ ಇಲ್ಲ. ಆದ್ರೆ ಜನರು ತುಂಬಾ ಒಂದು ಡೈಲಾಗ್ ಬಿಡ್ತಾರೆ, ಓ ಸೂಪರ್ ಪ್ರಣಾಯಕ, ಚೆನ್ನಾಗಿದೆ, ಈ ರೀತಿ ಇದ್ರೆ ಹೀಗಿತ್ತು, ಈ ರೀತಿ ಇದ್ರಿತ್ತು. ತುಂಬಾ ಜನ ಹೊಗಳ್ತಾರೆ. ಈವನ್ ನಮ್ಮೊಂದು ಯಾವತ್ತು ಹೊಗಳದೇ ಇರೋ ಜನನೂ ಬಂದು ಹೊಗಳ್ತಾರೆ. ಆಗ ಏನ್ ನಡೆಯುತ್ತದೆ? ಆಗ ಸ್ವಲ್ಪ ಖುಷಿ ಸರ್, ಏನೋ ಒಂಥರ ನನ್ಗೇನೋ ಒಂಥರ ಹೆಮ್ಮೆ. ಪರವಾಗಿಲ್ಲ ನನ್ಗೆ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರ. ಮತ್ತೆ ನಾವು ಯೋಚನೆ ಮಾಡ್ತೀವಿ, ಪರವಾಗಿಲ್ಲ ಈ 25 ಆಗಲಿ, ಅದಾದ್ಮೇಲೆ ಫುಲ್ ಪ್ರಾರ್ಥನೆ ಮಾಡೋಣ. ಈಗ ಒಂದು ತಿಂಗಳು ಬಿಟ್ಬಿಡೋಣ. ನಾವು ಮಾಡೋದೇನು? ಯೇಸುವಿನ ಜನನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವ ಒಂದು 25 ದಿನ. ಆದ್ರೆ ಆ ದಿನಗಳಲ್ಲಿ ನಾವು ಪ್ರಾರ್ಥನೆನೇ ಹೆಚ್ಚಾಗಿ ಮಾಡದಿರೋದು ಅಲ್ವಾ? ಆದ್ರೆ ನೀವು ದೇವಾಲಯದ ತುದಿವರೆಗೆ ಹೋಗ್ತೀರಾ, ಅರ್ಥ ಆಯ್ತಲ್ಲ? 3ನೇ ಟೆಸ್ಟೇ ನಾವು ಅನೇಕ ಬಾರಿ ನಾವು ಬಿದ್ದು ಹೋಗುವರು.
ನೀವು ಯೋಚನೆ ಮಾಡಿ, ಒಂದು ಆಲ್ಟರ್ ಬಾಯ್ ಎಂದು ಹೇಳೋ ವ್ಯಕ್ತಿ, ಅದು ಯಾವ್ದಾದ್ರೂ ಒಂದು ಜವಾಬ್ದಾರಿ ಇರುವಾಗ, ಈಗ ಬಲಿಪೂಜೆಯ ಸಮಯದಲ್ಲಿ ನಮ್ಗೆ ಅವತ್ತು ಒಬ್ಬರಿಗೆ ಫೆಲಿಸಿಟೇಷನ್ ಮಾಡ್ಬೇಕಂತ ಇದೆ ಅಂತ ಇಟ್ಕೊಳ್ಳೋಣ. ಏನಾಗ್ತದೆ, ಅವ್ರು ಪೂಜೆಯಲ್ಲಿ ಮಾಸ್ ಅಟೆಂಡ್ ಬಿಟ್ಟು ಮಾಡ್ತಾ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಏ, ಅಲ್ವಾ? ಹ್ಮ್ ಬ್ರದರ್. ಈ ಕೆಲವು ಅವ್ರು ಆಲ್ಟರ್ ಬಾಯ್ಸ್ ಪೇಪರ್ ಇದ್ದಾರೆ, ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಬ್ರದರ್ ಅವರು. ಕೆಲವು ಆಲ್ಟರ್ ಬಾಯ್ಸ್ ಇರ್ತಾರೆ, ಚರ್ಚಿಂದ ಆಚೆ ಬಂದು ಅವ್ರಿಗೆ ಬೇಕಾಗಿರೋ ಕೆಲಸ ಎಲ್ಲ ಮಾಡಿರ್ತಾರೆ. ಮತ್ತೆ ಇದು ಇದೆಯಲ್ಲ ಧೂಪ, ಅವ್ರ ಪೂಜೆಯಲ್ಲಿ ಅಟೆಂಡ್ ಅದು ಮಾಡೋದು ನಮ್ಗೆ ಏನ್ ಡೌಟ್ ಇದೆ. ಬ್ರದರ್, ಒಂದಷ್ಟು ಸಲ ತಗೊಂಡೋಗಿ ಅದನ್ನ ಬೆಂಕಿ ಮಾಡಿ ತರೋದು, ಹೋಗೋದು ಬರೋದು, ಅವನ್ ಜೊತೆಗೆ ಇನ್ನಿಬ್ರು ಹೋಗೋದು. ಒಬ್ಬ ಜವಾಬ್ದಾರಿ ಇರ್ತದೆ. ಅವನು ಹೋಗುವಾಗ ಇಲ್ಲಿ ಮುಂದೆ ಮುಂದೆ ಮೇನ್ ಆಗಿ ನಿಂದವರು ಹಿಂದೆ ಹೋಗ್ಬಿಡ್ತಾರೆ, ಸುಮ್ಮನೆ ಒಂದು ಚಾನ್ಸ್ ಅಲ್ವಾ? ಸೊ ಪ್ರಿಯರೇ, ಅನೇಕ ಬಾರಿ ನೀವೇ ನೋಡಿ, ದಯಾಳ್ ನೀವು ಹೇಳಿ, ನೀವು ಯಾವಾಗಲೂ 15 ವರ್ಷದ 20 ವರ್ಷದ ದೇವರ ಸೇವೆ ಅಂತ ರೀತಿಯಲ್ಲಿ ತುಂಬಾ ಹೇಳ್ತೀರಾ. ಯಾವಾಗ ಈ ಸೇವೆಗೆ ಸ್ವಲ್ಪ ಒಂದು ಬ್ಲಾಕ್ ಆಗಿರೋದು ಯಾವಾಗ? ನಾನು ಯಾವಾಗ ಚರ್ಚಿಗೆ ಜಾಸ್ತಿ ಕೀಬೋರ್ಡ್ ಬಾರ್ಸ್ಲಿಕ್ಕೆ ಹೋಗ್ತೀನಿ, ಅಲ್ಲಿ ಪ್ರಾಕ್ಟೀಸ್ ಹೆಚ್ಚು ಕಡಿಮೆ 1 ತಿಂಗಳೆಲ್ಲ ಪ್ರಾಕ್ಟೀಸ್ ಇರ್ತದೆ ಬ್ರದರ್. ಅದನ್ನು ದೇವ್ರ ಸೇವೆ ತಾನೆ, ಅದು ಚರ್ಚಲ್ಲೇ ತಾನೆ ನಾನು ಇರೋದು ಅನ್ಕೊಂಡು. ಅಲ್ಲಿಂದ ಅದಾದ್ಮೇಲೆ ಅವ್ರಿಗೆ ಧ್ಯಾನ ಅಂತ ಹೇಳುವಾಗ ಆಗಲ್ಲ, ಹೌದು ಧ್ಯಾನಕ್ಕೆ ಹೋಗ್ಬೇಕಾ ಅಲ್ವಾ? ಸೊ ಹೌದು. ಪ್ರಿಯರೇ, ಇದು ಈ 3ನೇ ಟೆಸ್ಟ್ ಬರೋದು ಈ ದೇವಾಲಯದಲ್ಲಿ ಒಂದು ಹೆಸರು. ನಾನಿದು ಹೇಗೆ ಹೇಳಕ್ಕಾಗುತ್ತೆ ನನ್ಗೆ ಗೊತ್ತಿಲ್ಲ, ಆದ್ರೆ ಅನೇಕ ಬಾರಿ ಈ ಒಂದು ಹೆಸರಿಗಾಗಿ ತವಕ ಪಡುವಾಗ ಏನಾಗ್ತದೆ, ಪ್ರಾರ್ಥನೆ ನಮ್ಗೆ ತುಂಬಾ ಕಡಿಮೆ ಆಗ್ತದೆ. ನಮ್ಗೆ ಗೊತ್ತು, ಒಂದು ತುಂಬಾ ಪ್ರಾರ್ಥನೆ ಮಾಡೋ ಒಂದು ವ್ಯಕ್ತಿ ಇದ್ದರು, ಒಂದೊಂದ್ ದಿನ 20-25 ಜಪಸರ ಮಾಡೋ ವ್ಯಕ್ತಿ. ಆಯ್ತಾ? ಏನಾಗುತ್ತೆ ಅವ್ರಿಗೆ, ತುಂಬಾ ಪ್ರಾರ್ಥನೆ ಮಾಡೋ ವ್ಯಕ್ತಿ. ಸೊ ಒಂದ್ ಕೆಲ್ಸ ಮಾಡಿ, ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ತಗೊಂಡ್ರು. ಮೇ ಬಿ ಅವರನ್ನು ಉಪದೇಶಿಯಾಗಿ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಏನಾಗ್ತದೆ? ರೆಡಿ ಮಾಡೋದು ಮುಗೀತು. ಅಲ್ಲಿ ಆಲ್ಟರ್ ರೆಡಿ ಮಾಡೋದು, ಚೇರ್ ರೆಡಿ ಮಾಡು, ಫಾದರ್ ಮುಗೀತದೆ ಹೇಳುವಾಗ ಏನು ಸರ್, ಎಲ್ಲ ಏನು ಪ್ರಾರ್ಥನೆ ಮಾಡಕ್ ಆಗಲ್ಲ, ಫುಲ್ಲು ಬಿಚ್ಚಿ ಆಗುತ್ತೆ. ಅವ್ರಿಗೆ ಯಾವಾಗ ಆ ಜವಾಬ್ದಾರಿ ಕೈ ಹೋಗುತ್ತೋ ಅವಾಗ ಇರುವುದನ್ನು ಕಲ್ಕೊಳ್ಳೋ ರೀತಿಲಿ ಆಗ್ಬಿಡ್ತದೆ. 25 ಜಪಸ್ರ ಮಾಡೋರು 1 ಜಪಸ್ರ ಮಾಡಿದ್ರೇನು ದೊಡ್ಡ ವಿಷಯದ ರೀತಿಯಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು, ನಾವು ಒಳಗಡೆನೆ ಇದೀವಲ್ಲ, ನಾವು ಪ್ರಾಬ್ಲಮ್ ಅಲ್ವಾ? ನನ್ಗೆ ಎಷ್ಟೋ ಬಾರಿ ಆಗಿದೆ ಈ ತರ. ಅದು ಸ್ವಾಮಿ ಉಂಟು ಜಾಗ ಅಲ್ವಾ, ದಂಡ ಅಲ್ವಾ, ನಾವ್ ಅದನ್ನ ಮಾಡ್ತಾ ಇದೀವಲ್ವಾ, ಇದ್ರಲ್ಲಿ ಏನ್ ತಪ್ಪಿದೆ, ಅಲ್ವಾ? ನನಗೆ ಇದು ಅನೇಕ ಬಾರಿ ನನ್ನ ಮನಸ್ಸಿಗೆ ಬಂದಿದೆ. ಇದು ಅದು ಒಂದು ದೇವ್ರ ಸೇವೆ ಅಲ್ವಾ, ಅಲ್ವಾ, ಆ ರೀತಿ. ಆದ್ರೆ ಅದು ಮುಗಿದ ಮೇಲೆ ಆ ಒಂದು ದಿನಗಳಿದೆಯಲ್ಲ, ನಿಜ ಹೇಳ್ತೀನಿ ಸರ್, ಸುಮಾರು ಬಾರಿ ನನಗೆ ಆದ ಅದನ್ನ ಪಿಕಪ್ ಮಾಡೋದು ತುಂಬಾ ಕಷ್ಟ. ಆ ಪ್ರಾರ್ಥನೆ ಅದು ಮುಗಿದ್ಮೇಲೆ ಆ ಪ್ರಾರ್ಥನೆ ಲೆವೆಲ್ಗೆ ಬರೋಕೆ ತುಂಬಾ ಕಷ್ಟ ಪಡ್ಬೇಕು, ಶ್ರಮಿಸ್ಬೇಕು. ತುಂಬಾ ಕಷ್ಟ ಇದೆ. ಏನಾಯ್ತಂದ್ರೆ ಹಬ್ಬದ ಸಮಯದಲ್ಲಿ ತಾಯಿ ಮರಿಯಳಿಗೂ ಸಂತ ಜೋಸೆಫರಿಗೂ ಯೇಸು ಸ್ವಾಮಿಯನ್ನೇ ಮಿಸ್ ಔಟ್ ಆಗಿದೆ ಅಂತ ಹೇಳುವಾಗ ಏನಾಗ್ತದೆ, ನಮ್ಮೊಬ್ಬೊಬ್ಬರ ಹಬ್ಬಗಳಲ್ಲಿ ಏನಾಗ್ತದೆ, ಯೇಸು ಸ್ವಾಮಿ ಇನ್ನೂ ಎಷ್ಟು ಅಧಿಕವಾಗಿ ಮಿಸ್ ಔಟ್ ಆಗ್ತದೆ. ಯೋಚನೆ ಮಾಡಿ ನೋಡಿ ಅಲ್ವಾ? ಈಗಿನ ಟ್ರೆಂಡ್ ಏನಂದ್ರೆ, ಎಲ್ಲ ಈಗ ಮುಂಚೆ ಎಲ್ಲ ಒಂದು ಮಜ್ಜಿಗೆ ಕೊಡುವ ಟ್ರೆಂಡ್ ಇತ್ತು ಹಬ್ಬದ ಸಮಯಗಳಲ್ಲಿ. ಬಂದು ಈ ನಂತರ ಸ್ವಲ್ಪ ಚಿತ್ರಾನ್ನ ಕೊಡುವ ಒಂದು ಪದ್ಧತಿ ಇತ್ತು. ನಂತರ ಏನಾಗಿದೆ ಈಗ ಲೇಟೆಸ್ಟ್ ಏನು, ಫಾದರ್ ಬ್ರದರ್, ನಮ್ದು ಸೆಂಟ್ ಆನ್ಸ್ ಫೀಸ್ಟ್ ಇದೆಯಲ್ಲ, ಜೋಕಿಮಾನ್, ಊಟದಲ್ಲಿ 25 ವೆರೈಟೀಸ್ ಕೊಡಿಸ್ತಾರೆ ಬ್ರದರ್. ಇಮ್ಯಾಜಿನ್, ಆ 25 ಐಟಮ್ ರೆಡಿ ಮಾಡಕ್ಕೆ ಅರ್ಧ ಯೂತ್ಸ್ ಅಡ್ಗೆ ಇದ್ರಲ್ಲೇ ಇರ್ತಾರೆ. ಸೊ ಆ ದಿನ ನಾವು ಹೆಚ್ಚಾಗಿ ದೇವರು ನಮ್ಗೆ ಯೇಸು ಸ್ವಾಮಿ ನಮ್ಗೆ ಮಿಸ್ ಆಗ್ತಾರೆ. ಪೂಜೆಗೆ ನೋಡೋದೇ ಕಷ್ಟ ಆಗುತ್ತೆ ನಮ್ಗೆ ಅಲ್ವಾ? ಅವರ ಮನಸ್ಸಿನಲ್ಲಿ ಏನಿರ್ತದೆ ಸ್ವಲ್ಪ ಯೋಚನೆ ಮಾಡಿ. ನನ್ಗೆ ಗೊತ್ತಿಲ್ಲ, ಇದು ನಾನು ಹೇಳೋದು ಕಾಂಟ್ರವರ್ಷಿಯಲ್ ಆಗ್ತದೆ ನನ್ಗೆ ಗೊತ್ತಿಲ್ಲ, ಆದ್ರೆ ನಮ್ಗೆ ಯೇಸು ಸ್ವಾಮಿ ನಷ್ಟ ಆಗುವ ಕೆಲವು ವಲಯಗಳಿದು. ಸರ್, ಆ ದಿನ
ನಾನು ಇದೇ ಕೇಳ್ತಾ ಇಲ್ಲ. ನಮ್ಮ ಬಾಲೇಶ್ವರ ಧರ್ಮ ಕೇಂದ್ರದಲ್ಲಿ ಇರೋರು ಇಲ್ಲಿ ಇದಾರೆ ಗೊತ್ತಿಲ್ಲ ಜೂಮಲ್ಲಿ. ನಾನು ಅಲ್ಲಿ ನೋಡಿದೆ ಫಾದರ್ ಒಂದು ಪ್ಲಾನ್ ಸುಮ್ಮನೆ ಒಂದು, ಯಾಕಂದ್ರೆ ಪ್ರತಿ ಶುಕ್ರವಾರ ಸಿಲಿಬಾದ ನಡೀತದಲ್ಲ, ಅವಾಗ ಸುಮ್ನೆ ಒಂದು ಫಾದರ್ ಪೀಟರ್ ಫಾದರ್ ಇದ್ದಾಗ ಒಂದು ಪ್ಲಾನ್ ಕೊಟ್ರು. ಊಟ, ಯಾಕಂದ್ರೆ ಬೆಳಿಗ್ಗಿಂದ ಸಂಜೆ ಕಡೆ ಸುಸ್ತಾಗ್ತದೆ. ಸುಸ್ತಾದ್ಮೇಲೆ ಊಟ ಅದು ಸಿಲಿಬಾದಿ ಮುಗಿದ್ಮೇಲೆ ಎಲ್ರಿಗೂ ಒಂದು ವೈಟ್ ರೈಸ್ ಮತ್ತು ಬೇಳೆ ಮತ್ತು ಉಪ್ಪಿನಕಾಯಿ ಮತ್ತು ಹಪ್ಳ ಪ್ರತಿ ಶುಕ್ರವಾರ. ಸರ್ ನಾನು ನಿಜ ಹೇಳ್ತೀನಿ, ಈ ಆ ನಿಜವಾದ ಒಂದು ಸಿಲುಬೆ ಆದಿ ಯೇಸು ಸ್ವಾಮಿಯನ್ನೇ ಮರ್ತು ಬಿಡುವ ಒಂದು ಅವಸ್ಥೆ ಆ ಊಟ ಮಾಡಿದ್ಮೇಲೆ ಆಯ್ತು. ಯಾಕಂದ್ರೆ ಬರುದಿಲ್ಲ, ಏನ್ ಗೊತ್ತಾ, ಮನಸ್ಸಲ್ಲಿ ಎಲ್ಲ ಸುಸ್ತಾಗಿರ್ತಾರೆ, ಯಾವಾಗ ಮುಗೀತದೆ, ಯಾವಾಗ ಊಟ ಮಾಡೋಣ, ಮೈಂಡ್ ಎಲ್ಲ ಅಲ್ಲಿ ಹೋಗ್ತದೆ. ಯಾಕಂದ್ರೆ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸಿಲಿಬಾದಿ ಮುಗೋದಿಗೆ 8-9 ಗಂಟೆ ಆಗುತ್ತೆ, ಮನೆಗೆ ಹೋಗಿ ಅಡಿ ಮಾಡಕ್ ಆಗುದಿಲ್ಲ, ಅದನ್ನ ನೀವು ಸುಸ್ತಾಗ್ತೀರಾ. ಸಿಲಿಬಾದಿ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋದ್ರೆ ಮನೇಲಿ ಹೋಗಿ ಹಾಗೆ ಡೈರೆಕ್ಟ್ ಆಗಿ ಮಣಗ್ಬೋದು ಅಂದ್ಬಿಟ್ಟು ಕುಟುಂಬವಾಗಿ ಊಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಈಗಲೂ ನಡೀತಾ ಇದೆ ಯೇಸುದಲ್ಲಿ ಇಲ್ಲಿ. ಆದ್ರೆ ನಾನು ಆದ್ರೆ ಅದ ನಂತರ ನೋಡ್ತಾ ಇದ್ದೆ, ನಿಜವಾಗ್ಲೂ ಆ ಯೇಸು ಸ್ವಾಮಿಯ ಪಾಡು ವೇದನೆ, ಆ ಯೇಸು ಸ್ವಾಮಿಯನ್ನ ಏನೋ ಒತ್ತುಕೊಂಡು ನಡೆಯುವ ಆ ನೋವುಗಳನ್ನೇ ಮರ್ತು ಬಿಡುವ ಸನ್ನಿವೇಶ ಕಾಣ್ತಾ ಇದೆ ಈಗ. ಈ ವಿಶ್ವಾಸ ಕಡಿಮೆ ಆಗ್ತಾ ಇದೆ ನನ್ನ ಪ್ರಕಾರ. ಅಂದ್ರೆ ಇದು ಬೇಡ ಅಂದಲ್ಲ ಹೇಳೋದು, ಆದ್ರೆ ಇದಿರುವಾಗಲೂ ಇದಕ್ಕಿಂತ ಪ್ರಾಮಿನೆನ್ಸ್ ದೇವರಿಗೆ ಕೊಡುವ ಅವಸ್ಥೆ ಇದ್ರೆ ನಾವು ಜಯಶಾಲಿಗಳಾಗ್ತೀವಿ. ಇದರಲ್ಲಿ ಬರುವಾಗ ಇದು ದೇವರ ಸೇವೆ ಅಲ್ವಾ ಎಂಬ ರೀತಿಯಲ್ಲಿ ನಿಂದು ನಿಜವಾದ ದೇವರ ಆ ಅನುಭವ ನಾವು ನಷ್ಟಪಡಿಸಿದ್ರೆ ಪ್ರಿಯರೇ, ನಾವು ಆ 3ನೇ ಟೆಸ್ಟ್ ಅಲ್ಲಿ ಸೋತು ಹೋಗುವ ಅವಸ್ಥೆಗೆ ಬರುತ್ತೇವೆ. ಕೆಲವೊಮ್ಮೆ ನಾವು ನೋಡ್ತೀವಿ, ಪ್ರೇಯರ್ ಡೌನ್ ಮಾಡಕ್ಕೆ ನಮಗೊಂದು ಸ್ಥಾನ ಸಿಕ್ಕಿದ್ರೆ ಸಾಕು. ಕೆಲವೊಮ್ಮೆ ನೀವೇ ನೋಡಿ, ಈಗ ನಾನು ಕೋಆರ್ಡಿನೇಟರ್ ಆಗಿದ್ದೆ, ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಆಗಿದ್ದೆ. ಪ್ರಾಬ್ಲಮ್ ಏನಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗಲೂ ಅವ್ರು ಹಾಗೆ ಹೇಳಿದ್ರು, ಇದು ಹೀಗೆ, ಅದು ಹೀಗೆ, ಇದು ಹೀಗೆ, ಮನಸ್ಸೆಲ್ಲ ಅದರಲ್ಲೇ ಮುಳುಗಿ ಹೋಗ್ತದೆ. ಅಂದ್ರೆ ಒಂದು ಏನು ಇಲ್ಲದೆ ಇರುವಾಗ ಇರುವ ಪ್ರಾರ್ಥನೆಯ ಒಂದು ಅವಸ್ಥೆ, ಸ್ವಲ್ಪ ಜವಾಬ್ದಾರಿ ನಮಗೆ ಬರುವಾಗ ಮಾಡಕ್ ಆಗಲ್ಲ. ಯಾಕಂದ್ರೆ ಇಶ್ಯೂಸ್ ತುಂಬಾ ಬರುತ್ತೆ. ಈಗ ಒಂದು ವಚನ ರೆಡಿ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇದು ಯಾವ್ದು ಮಾಡಬಾರ್ದಂತಲ್ಲ ಹೇಳೋದು. ಆದ್ರೆ ಯೇಸು ಸ್ವಾಮಿ ಇದ್ರಲ್ಲೆಲ್ಲ ನಮ್ಗೆ ಮಾದರಿ ಆಗಿದ್ದಾರೆ. ಈ ಟೆಸ್ಟ್ಗಳೆಷ್ಟೇ ಬಂದರು ಅವರು ದೇವರ ವಚನವನ್ನು ಬಿಟ್ಟು ಆಚೆ ಈಚೆ ಹೋಗಿಲ್ಲ. ಪ್ರಿಯರೇ, ಬರಬಾರ್ದಂತಲ್ಲ, ಬರುತ್ತೆ. ನೀವು ಯಾರು ಇದೊಂದು ಜವಾಬ್ದಾರಿ ತಗೋಬಾರ್ದಂತಲ್ಲ ಹೇಳೋದು, ತಗೋಬೇಕು. ತಗೊಂಡ್ರು ಈ ಸ್ಥಾನಕ್ಕೆ ನಾವ್ ಎಷ್ಟು ಕೊಡ್ತಾ ಇದೆ ವೈಟೇಜ್, ಅದು ಎಲ್ಲೂ ಕಾಂಪ್ರಮೈಸ್ ಮಾಡಕ್ಕೆ ಹೋಗಬೇಡಿ. ಹೋದರೆ ಮುಗೀತು. ಪ್ರಿಯರೇ, ನನ್ನ ಪ್ರಕಾರ ಈ ಒಂದು 3ನೇ ಟೆಸ್ಟ್ ತುಂಬಾ ತುಂಬಾ ಕ್ರೂಷಿಯಲ್ ಆಗಿರುವ ಟೆಸ್ಟ್. ನಮ್ಗೆ ಗೊತ್ತಿಲ್ಲದೆ ನಾವು ಬಿದ್ದು ಹೋಗುವ ಟೆಸ್ಟ್ ಇದು. ಅರ್ಥ ಆಯ್ತಲ್ಲ? ಈಗ ಏನು ಜವಾಬ್ದಾರಿ ಇಲ್ಲದೆ ನಾವಾಯ್ತು, ನಮ್ ಪಾಡಾಯ್ತು, ನಾವು ಪ್ರಾರ್ಥನೆ ಮಾಡ್ತಾ ಹೋಗುವಾಗ ಇರುವ ಅವಸ್ಥೆಯು, ನೀವೊಂದು ಜವಾಬ್ದಾರಿ ತಗೊಂಡ ನಂತರ, ಉದಾಹರಣೆಗೆ ಇರೋಣ, ನೀವು ಪಾಲನಾ ಸಮಿತಿಯ ಒಂದು ಮೇನ್ ಇನ್ಚಾರ್ಜ್ ಅಂತ ರೀತಿಯಲ್ಲಿ ಇಟ್ಕೊಳ್ಳೋಣ. ಏನ್ ಹೇಳ್ತಾರೆ ಪಾಲನಾ ಸಮಿತಿಗೆ? ಮೇನ್ ಪ್ರೆಸಿಡೆಂಟ್ ಅಲ್ಲ, ಪ್ರೆಸಿಡೆಂಟ್ ಫಾದರ್ ಇರ್ತಾರೆ. ಆದ್ರೆ ರನ್ನಿಂಗ್ ಅಬೌಟ್ ಎಲ್ಲ ಈ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಇದಾಗ್ಬಿಟ್ರೆ ಅಂದ್ರೆ ನಾನು ಹೇಳೋದು, ಈ ಅವಸ್ಥೆಯಲ್ಲಿ ನಿಂತು ನಾವು ವಚನ ಅನುಸರಿಸಿ ಜೀವಿಸುವ ವ್ಯಕ್ತಿ ಆದ್ರೆ ಓಕೆ. ಈ ಅವಸ್ಥೆ ಬಂದ ನಂತರ ಬರೀ ಲೆಕ್ಕಾಚಾರ ಅದು ಇದು ಇಟ್ಕೊಂಡು ಪೂಜೆಗೆನೆ ಫುಲ್ ಹೋಗದೆ, ಯಾಕಂದ್ರೆ ಅವರಿಗೆ ಅಥಾರಿಟಿ ಇದೆಯಲ್ಲ, ನೋ ಪ್ರಾಬ್ಲಮ್, ಎಲ್ರಿಗೂ ಗೊತ್ತಾಗ್ತದೆ ಪಾಪ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ದೇವರನ್ನು ಮರೆತು ಹೋಗೋ ವಿಷಯ ಬರೋದಾದ್ರೆ ಪ್ರಿಯರೇ, ಈ 3ನೇ ಟೆಸ್ಟ್ ಅಲ್ಲಿ ನಾವು ಸೋತು ಹೋಗ್ತೀವಿ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಅಪ್ರೂವಲ್ ಇರ್ತದೆ. ಈಗ ನೀವೇ ಯೋಚನೆ ಮಾಡಿ, ಯಾರಾದ್ರೂ ಸಾಧಾರಣ ಒಂದು ವ್ಯಕ್ತಿ ಪೂಜೆ ಟೈಮಲ್ಲಿ ಹೊರಗಡೆ ತಿರುಗಾಡೋದಾದ್ರೆ ಜನ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಯಾಕೆ ಓಡಾಡ್ತಾ ಇದ್ದೀರಾ? ಆದ್ರೆ ಉಪದೇಶಿ ಆಗಿರೋ ಒಂದು ವ್ಯಕ್ತಿ ಹೊರಗಡೆ ತಿರುಗಾಡುವಾಗ ಯಾರು ಹೇಳಲ್ಲ ಅಲ್ವಾ ಶಶಿಕಲಾ ಸಿಸ್ಟರ್? ನನ್ಗೆ ಅದೇ ಹೇಳ್ಬೇಕಂದ್ರೆ ಯಾರು ಅವರು ಅದೇ ಹಿಂಗ್ ದೇವ್ರ ದೇವಸ್ಥಾನದ ಸಲುವಾಗಿ ಇದು ಅಂತಾರೆ ಬ್ರದರ್, ಅದು ಕಾಣಿಕೆ ಕಲೆಕ್ಟ್ ಮಾಡ್ತಾರಲ್ಲ, ಆ ಕಾಣಿಕೆ ಕಲೆಕ್ಟ್ ಮಾಡ್ಬೇಕಾದ್ರೆ ನಾನು ಯಾವಾಗ್ಲೂ ಅನ್ಕೊಂತೀನಿ, ಅವ್ರು ಕಲೆಕ್ಟ್ ಮಾಡಕ್ ಶುರು ಮಾಡಿದ್ದೆ ದೇವ್ರದ್ದು ಒಂದು ಇದು ನಡೀತಾ ಇರುತ್ತೆ.
ಅದೇ ಇಂಪಾರ್ಟೆಂಟ್ ಅಂತ ನಾವ್ ಅನ್ಕೊಂತೀವಿ, ಅವ್ರು ಅದನ್ನ ತಲೆಗೆ ತಗೊಳೋದಿಲ್ಲ. ಅದನ್ನ ಮುಗಿಸಿ ಬರ್ಬೇಕಾದ್ರೆ ಆ ಪ್ರಾರ್ಥನೆನೇ ಸ್ಟಾರ್ಟ್ ಆಗುತ್ತೆ. ಅವ್ರು ತಿರ್ಗೇ ನೋಡಿರೋದಿಲ್ಲ, ಬರೀ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ಇದು ಮಾಡ್ತಾ ಇರ್ತಾರೆ ಆತರ. ಅಂದ್ರೆ ಅವಾಗ ಯಾರು ಏನು ಹೇಳಕ್ ಆಗೋದಿಲ್ಲ ಅಂತ. ಅವರು ಇಲ್ಲ ಕಾಣಿಕೆ ನಾನ್ ದೇವ್ರ ನಾನ್ ನಾನ್ ಸಲುವಾಗಿ ತಾನೇ ತೆಗಿತಾ ನಾನ್ ಇರೋದು. ನಾನು ಹೇಳೋ ಪಾಯಿಂಟ್ ಏನಂದ್ರೆ, ಜಸ್ಟ್ ಏನಂದ್ರೆ, ಅದಕ್ಕೆ ಈಗ ನೀವು ನೋಡಿ, ಈಗ ಒಂದು ಪೂಜೆ ಟೈಮಲ್ಲಿ ಈಗ ಸಾಧಾರಣ ಒಂದು ವ್ಯಕ್ತಿ ಪೂಜೆಗೆ ಹೋಗಿ ಮತ್ತೆ ಹೊರಗಡೆ ಬಂದು ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡಿ ಮೇ ಬಿ ಒಂದು ಫೋನ್ ಏನೋ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಇದರಲ್ಲಿ ಜವಾಬ್ದಾರಿ ಇರುವ ವ್ಯಕ್ತಿ ಆಕ್ಟಿವ್ ಆಗಿರೋ ಉಪದೇಶದಿಂದ ಹೇಳಿ ಇಟ್ಕೊಳ್ಳೋಣ. ಅವರು ಹೊರಗಡೆ ಬಂದ್ರು, ಇಲ್ಲಿ ತಿರುಗಡೆ ಈ ಕಡೆ ಬಂದ್ರು, ಸ್ವಲ್ಪ ಅಲ್ಲಿ ಓಡಾಡ್ತಾ ಇದ್ದಾರೆ, ಅದು ಯಾರು ಲೆಕ್ಕ ಮಾಡಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರ ಪಾಪ ಅವರು ಜವಾಬ್ದಾರಿ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಲ್ಲ. ಸೊ ಆದ್ರೆ ಇದೇನು ಜವಾಬ್ದಾರಿ ಇಲ್ದಿರೋ ವ್ಯಕ್ತಿ ಹೊರಗಡೆ ಬಂದ್ರೆ, ನೀನ್ ಯಾಕೆ ಹೊರಗಡೆ ಇದೆ, ಒಳಗಡೆ ಹೋಗಿ ಅಂತ ಹೇಳೋರು ಇರ್ತಾರೆ. ಜಸ್ಟ್ ಎಕ್ಸಾಂಪಲ್ ಹೇಳುವುದಾದ್ರೆ, ಅಂದ್ರೆ ಏನು, ಇದೇನು ಇಲ್ಲದೆ ಇರುವಾಗ ನಾವು ನಮ್ಗೆ ಜನನು ನಮ್ಗೆ ದೇವರೆಡೆಗೆ ಪುಷ್ ಮಾಡ್ತಾರೆ, ಬನ್ನಿ ಒಳಗಡೆ ಹೋಗಿ ಅಲ್ಲಿ ಕೂರಿ ಅಟೆಂಡ್ ಮಾಡಿ, ಫುಲ್ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಜವಾಬ್ದಾರಿ ಬರುವಾಗ ನಮ್ಗೆ ಅವರು ಈ ಜವಾಬ್ದಾರಿ ಮಾಡ್ತಾ ಇದಾರಲ್ಲ, ಅವ್ರು ಪೂಜೆ ನೋಡ್ತಾ ಇದ್ರು ಪರವಾಗಿಲ್ಲ ಅಂತ ಮೈಂಡ್ ಸೆಟ್ ನಮ್ಮ ಪರಿಣಾಮ. ಏನ್ ಹೇಳ್ತಾರೆ ಈ ವಿಷಯದಲ್ಲಿ? ಖಂಡಿತ ಸರ್, ಅಂತವ್ರ ಹತ್ರ ಮಾತಾಡಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಅವ್ರಿಗೆ ಕೋಆರ್ಡಿನೇಟರ್ ಅಂದ್ರೆ ಜವಾಬ್ದಾರಿ ಇದೆ, ಅವ್ರು ಓಡಾಡೋ ಕೆಲಸನೇ ಮಾಡೋದು ಅಂತ ಒಂದು ಕಣ್ಣು ಬೀಳ್ತದೆ. ಆದ್ರೆ ಏನು ಇಲ್ಲ, ಸ್ವಲ್ಪ ಹೊರಗಡೆ ಇದ್ರೆ, ನೀವ್ ಯಾಕೆ ಪೂಜೆ ನಡೀತಾ ಇರುವಾಗ ಹೊರಗಡೆ ಇದೆಯಲ್ಲ, ಒಳಗೆ ಬನ್ನಿ ಅಂತ ಕರೆಯೋ ಒಂದು ಸಾಧ್ಯತೆ ಬರ್ತದೆ ಸರ್, ಬರ್ತದೆ ಅಲ್ವಾ? ಈಗ ಇದು ನಾನು ಕನ್ಕ್ಲೂಡ್ ಮಾಡುವಾಗ, ಪ್ರಿಯರಿ, ಇದು ತುಂಬಾ ನಾವು ಯೋಚನೆ ಮಾಡ್ಬೇಕಾದ ವಿಷಯ. ನನ್ಗಿದು ಹೇಳಕ್ಕೆ ಹೇಗೆ ಹೇಳ್ಬೇಕು ಅಂತ ಟೆನ್ಷನ್ ಇರುತ್ತೆ. ಯಾಕಂದ್ರೆ ನಾವು ಹೇಳುವ ಸೆನ್ಸ್ ಅಲ್ಲಿ ಎಲ್ಲರೂ ತಗೋಬೇಕಂದ್ರೆ ಇಲ್ಲ. ನೋಡಿ ಇವ್ರು ಈಗ ಹೇಳಿದ್ರು, ಅದು ಕಂಪ್ಲೇಂಟ್ ಮಾಡಿದ್ರು, ಆತರ ಬರುತ್ತೆ. ಆದ್ರೆ ಇದು ಕ್ರೂಷಲ್ ಆಗಿ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಬರುವ ಒಂದೊಂದು ವಿಷಯಗಳೇ. ಪ್ರತ್ಯೇಕವಾಗಿ ಪ್ರಾರ್ಥನೆಯಲ್ಲಿ ಮುಂದೆ ಬಂದವರಿಗೆ. ಈಗ ಯೂದನು ಅಲ್ಲಿ ಕಾರ್ಯದರ್ಶಿ ಆಗಿದ್ದರು ಅಲ್ವದೇ? ಫೈನಾನ್ಸ್ 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 ಇದ್ರು. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಅಲ್ವಾ? ನೀವೇ ಯೋಚನೆ ಮಾಡಿ, ಆವತ್ತು ಇದು ಮಗ್ದಲಿನ ಮರಿಯಳು ಯೇಸುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಾಕಿದ್ದರು. ಎಷ್ಟು ದಿನಾರೆ, 300 ದಿನಾರೆ ಏನೋ ಬೆಲೆ ಬಾಳುವ 300 ತಾಲಂತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೆಲೆ ಬಾಳುವುದಷ್ಟು ಸುಗಂಧ ತೈಲ ಹಾಕಿದ್ದರು. ಯೂದನ್ ಏನ್ ಹೇಳಿದ? ಅದೇನಾದ್ರೂ ಮಾರ್ಕೆಟ್ ಕೊಟ್ಟಿದ್ರೆ ಎಷ್ಟು ಜನ ಮಾಡ್ಬೋದಿತ್ತಿಲ್ಲ ಅಂತ ಹೇಳಿ. ಇದು ಈ ಐಡಿಯಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಶಶಿಕಲಾ ಸಿಸ್ಟರ್? ಒಳ್ಳೆ ಕಾರ್ಯದರ್ಶಿನ? ಒಳ್ಳೆ ಕಾರ್ಯದರ್ಶಿನ? ಅದು ಹಂಗೂ ಹೇಳಕ್ಕಾಗಲ್ಲ. ಅವಳು ಒಳ್ಳೆತಿಗಾಗಿ ಯೋಚನೆ ಮಾಡದ್ನ ಏನು ಅನ್ಸುತ್ತೆ ಒಂದೊಂದ್ಸಲ. ಆಮೇಲೆ ಅವನ್ದು ಫೈನಾನ್ಸ್ ನೀವು ಈ ಒಂದು ಕಮೆಂಟ್ ನೋಡುವಾಗ ನೀವು ಯೂದನಲ್ಲಿ ಏನಾದ್ರು ತಪ್ಪು ಕಂಡುಹಿಡಿತೀರಾ? ಇಲ್ಲ ಅವ್ರು ಮಾಡಿ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ಲ. ಸುಮ್ನೆ ಅಲ್ಲೆಲ್ಲ ಸುರಿದು ಖಾಲಿ ಎಲ್ಲ ವೇಸ್ಟ್ ಮಾಡಕ್ಕಿಂತ ದುಡ್ಡು ಇಟ್ಕೊಂಬೋದಲ್ಲ, ಯಾಕೆ ಇದ್ ಮಾಡಕ್ ಹೋಗ್ತೀಯ ಅಂತ ಅಲ್ವಾ? ಇದು ಯಾರು ಕೊಟ್ಟಿರೋ ಪ್ರೇರಣೆ ಇರ್ಬೋದು ಯೋಧನೆ ಮಾತಾಡೋಕೆ? ಸೈತಾನನೇ ಅಲ್ವಾ? ಸೈತಾನ ಇರ್ಬೇಕಾದ್ರೆ ಅವನ್ಗೆ ಯಾವ ಪ್ರೇರಣೆ ಇರುತ್ತೆ ಬ್ರದರ್? ನೀವು ಯೋಚನೆ ಮಾಡಿ, ಒಳ್ಳೆ ರೀತಿಯಲ್ಲಿ ಅನಿಸ್ತದೆ ಯೋಧನೆ ಹೇಳಿರೋದು. ಆದ್ರೆ ಯೇಸ್ವಾಮಿ ಇದು ಅಕ್ಸೆಪ್ಟ್ ಮಾಡಿದೀರಾ? ಅಕ್ಸೆಪ್ಟ್ ಮಾಡಿಲ್ಲ. ಯೋಧನ ಸಜೆಷನ್ ತಗೊಂಡಿಲ್ಲ ಯೇಸ್ವಾಮಿಯಲ್ಲಿ. ಅದೇ ನೀವೇ ಯೋಚನೆ ಮಾಡಿ. ಇದೇ ಒಂದು ಸಲಹೆ ನಮ್ಮ ಇದ್ರಲ್ಲಿ ಯಾವ್ದೊಂದು ಟೀಮ್ ಮೀಟಿಂಗ್ ಅಲ್ಲೋ ಯಾರಾದ್ರೊಬ್ರು ತಂದ್ರೆ ಏನಾಗ್ತದೆ? ಸೂಪರ್. ನಾವು ಒಂದು ಗೂಡ್ತಿದ್ದವ್ರ ಜೊತೆಗೆ ನೀವು ಹೇಳಿ ಸರಿ ಅಂತ ಹೇಳಿ. ಅಲ್ವಾ ಪ್ರಿಯರೇ? ಇಲ್ಲಿ ಯೇಸು ಸ್ವಾಮಿಯ ಮೈಂಡ್ ಸೆಟ್ ನಾವು ತಗೋಬೇಕು. ಯಾವುದಕ್ಕೆ ಒಂದುಗೂಡಬೇಕು, ಯಾವುದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಗೆ ಎಷ್ಟೋ ಬಾರಿ ಯೋಚನೆ ಮಾಡಿ, ಇಂತಹ ಕೆಲವು ಸಲಹೆಗೆ ಸಪೋರ್ಟ್ ಮಾಡಿರುವ ಸನ್ನಿವೇಶಗಳಿದೆ ನಮ್ಗೆ. ಅಲ್ಲಿ ನಾವೆಲ್ಲ ಡಮಾರಾಗಿ ಹೋಗಿದೆ. ಸೊ ಪ್ರಿಯರೇ, ಈ 3ನೇ ಟೆಸ್ಟ್ ತುಂಬಾ ಕ್ರೂಷಿಯಲ್ ಆಗಿರೋ ಟೆಸ್ಟ್. ಅದು ಟೆಸ್ಟಾ ಅಥವಾ ಭಕ್ತಿನ ಅಥವಾ ಶರೀರ ನಮ್ಗೆ ಅರ್ಥ ಮಾಡಕ್ಕೆ ಕಷ್ಟ ಇರೋ ಒಂದು ಟೆಸ್ಟ್ ಆಗಿದೆ ಈ 3ನೇ ಟೆಸ್ಟ್. ಅನೇಕ ಬಾರಿ ನವೀಕರಣದಲ್ಲಿರುವ ಲೀಡರ್ಸ್ಗಳು ಸಹ ಬಿದ್ದು ಹೋಗುವ ಒಂದು ಟೆಸ್ಟ್ ಆಗಿದೆ ಈ 3ನೇ ಟೆಸ್ಟ್.
ದಯಾಲ್ ಏನ್ ಹೇಳ್ತಾರೆ ಈ ವಿಷಯದಲ್ಲಿ? ಬ್ರದರ್ ಆಕ್ಚುಲಿ ನಾನು ಎಕ್ಸ್ಟ್ರೀಮ್ ಆಗಿ ಈ ಒಂದು ಕ್ಯಾರಸ್ಮೆಟಿಕ್ ಅಲ್ಲಿ ಬೆಳಿಬೇಕಿತ್ತು. ನಿಮ್ ಜೊತೆ ಎಲ್ಲಾ ಊರಿಗೂ ಬರ್ತಾ ಇದ್ದೆ. ಆ ಟೈಮ್ ಅಲ್ಲಿ ನನ್ನನ್ನ ಚರ್ಚ್ಗೆ ಇನ್ವೈಟ್ ಮಾಡ್ಕೊಂಡ್ಬಿಟ್ರು. ನೋಡಿ, ಯಾವಾಗ ನಾನ್ ಚರ್ಚ್ ಕೊಯರ್ಗೆ ಹೋದೆ, ನಾನ್ ಸಂಡೇ ನಿಮ್ ಜೊತೆ ಕ್ಯಾರಸ್ಮೆಟಿಕ್ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಅಲ್ಲಿಂದ ನಂದು ಸ್ಲೋ ಆಗಿ ಮಾತ್ರ ಅಲ್ಲ ಏನಾಗಿತ್ತು, ಮೆತ್ತಿಗೆ ನೀವು ನಮ್ಮಿಂದ ಎಸ್ಕೇಪ್ ಆಗಲು ದೂರನೇ ಪ್ರಾರಂಭಿಸಿದ್ರಿ ಆಗ್ಬಿಟ್ಟೆ. ನಿಮ್ ಟೀಮ್ನೇ ಕಳ್ಕೊಂಡ್ಬಿಟ್ಟೆ ನಾನು. ಅಲ್ವಾ? ಈಗ ಫಾದರ್ ಹೇಳಿದ್ರು ನನಗೆ, ಹ, ಹ. ನೀನ್ ಯಾಕೆ ಅಲ್ಲೆಲ್ಲ ಹೋಗ್ತೀಯ, ಇದು ದೇವ್ರು 1000 ಜನ ಇಲ್ಲಿ ಸೇರ್ತಾ ಇಲ್ವಾ, ನೀನ್ ಇಲ್ಲಿ ನಮ್ ದೇವ್ರನ್ನ ಆರಾಧನೆ ಮಾಡ್ಬೇಕಲ್ವಾ, ಅದೇನ್ ಅಲ್ಲಿ ಇಲ್ಲೆಲ್ಲ ಸುತ್ತೋದು ಅಂತ ಬೈದ್ರು. ನಾನು ಅಲ್ಲೇ ಅಲ್ಲೋದಲ್ದೆ ಕ್ಯಾರಿಸ್ಮೆಟಿಕ್ ಅಲ್ಲಿ ಬಾರಿಸಿದ್ರೆ ಯಾರು ಏನು ಕೇಳ್ತಿರ್ಲಿಲ್ಲ. ಇಲ್ಲಿ ಮಾಸ್ ಮುಗಿದ ತಕ್ಷಣ ಎಲ್ಲಾರು ಬಂದು ವಾವ್ ಏನ್ ಸರ್, ಇளைಯರಾಜ ಮ್ಯೂಸಿಕ್ ಕೇಳ್ದಂಗ ಆಯ್ತು, ಏನ್ ಸರ್ ಅಂತ ಸ್ಟುಡಿಯೋ ಪ್ರಾಕ್ಟೀಸ್ ತರ ನಂಗೆ ಅಂತ ಹೇಳಿ ನನ್ನ ಚರ್ಚ್ಲೇ ಉಳಿಸ್ಬಿಟ್ಟು ಎಲ್ಲರಿಂದ ದೂರ. ಸೊ ಪ್ರಿಯರೇ, ಇದು ಈ ವಿಷಯದಲ್ಲಿ ನಾವು ತುಂಬಾ ಎಚ್ಚರಿಕೆ ಇರಬೇಕು. ನೀವು ಇನ್ನೊಂದು ವಿಷಯ ಕೊನೆಯದಾಗಿ ನಾನು ಹೇಳ್ತೀನಿ. ನಿಮ್ಗೆ ಚರ್ಚಲ್ಲಿ ಪರ್ಮನೆಂಟ್ ಆಗಿ ಒಂದು ಪ್ಲೇಸ್ ಇದೆ ಅಂತ ಇಟ್ಕೊಳ್ಳೋಣ. ನೀವು ಹೋಗಿ ಆ 3ನೇ ಚೇರ್ ಅಲ್ಲಿ ಫಸ್ಟ್ ಅಲ್ಲಿ ಕೂರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಒಂದಿನ ಪೂಜೆಗೆ ಬರುವಾಗ ಆ ಪ್ಲೇಸ್ ಅಲ್ಲಿ ಇನ್ನೊಬ್ರು ಕೂತಿದ್ದಾರೆ, ಏನಾಗ್ತದೆ ನಿಮ್ಮ ಅವಸ್ಥೆ? ಅಲ್ಲಿಂದ ಎಬ್ಸ ತನಕ ಬಿಡಲ್ಲ ಬ್ರದರ್. ನಾನು ಅವತ್ತು ಪೂಜೆ ನೋಡಿದ್ರೆ ನಿಮ್ಗೆ ನೋಡಿದ ಹಾಗೆ ಅನ್ಸಲ್ಲ, ಆದ್ರೆ ನನ್ ಪ್ಲೇಸ್ ಅಲ್ವಾ? ಸೊ ಪ್ರಿಯರೇ, ನಾವು ಯೋಚನೆ ಮಾಡಿ ನಮ್ಮನ್ನೊಂದು ಪ್ಲೇಸಿಗೆ ನಿಲ್ಲಿಸಿ ಅಲ್ಲಿಂದ ದುಮುಕಿ ಅಂತ ಹೇಳುವ ಸೈತಾನನ ಪ್ರೇರಣೆಗಳು, ಆ ಪ್ರೇರಣೆಗಳಿಗೆ ಎಷ್ಟು ಬಾರಿ ನಾವು ಬಿದ್ದು ಹೋಗಿದೆ. ಇದೊಂದು ಪ್ರೇರಣೆ, ಸೈತಾನ ಪ್ರೇರಣೆ ನಮ್ಗೆ ಅನ್ಸಲ್ಲ ಕೆಲವೊಮ್ಮೆ, ಇದೆಲ್ಲ ಒಳ್ಳೇದಲ್ವಾ, ಇದೆಲ್ಲ ಕರೆಕ್ಟ್ ಅಲ್ವಾ ಎಂದು ಅನಿಸ್ತದೆ. ಆದ್ರೆ ಪ್ರಿಯ ಯೇಸುಸ್ವಾಮಿ ಈ ವಲಯಗಳಲ್ಲೆಲ್ಲ ನಿಂದರು ಅವರು ಮಾತ್ರ ಸೈತಾನ ಪ್ರೇರಣೆಗೆ ಒಳಪಡಲಿಲ್ಲ. ಪ್ರಿಯರೇ, ನಾವು ಇದರಲ್ಲಿ ಜಯಶಾಲಿ ಆಗ್ಬೇಕು. ನಾವು ತಿಳಿಯಬೇಕು ಸೈತಾನ ಕೊಡೋ ಪ್ರೇರಣೆ ಯಾವುದಂತ ತಿಳಿದು ಅದಕ್ಕೆ ಆ ದೇವರ ವಚನದಿಂದ ಕೊಡೋದಾದ್ರೆ ದೇವರ ವಚನದಿಂದಲೇ ನಾವು ಉತ್ತರ ಕೊಡಬೇಕು ಅವರಿಗೆ. ಮತ್ತೆ ನಮ್ಮನ್ನು ಆರ್ಗ್ಯೂ ಮಾಡಕ್ಕೆ ಬರಲ್ಲ. ನೋಡಿ, ಯೇಸು ಸ್ವಾಮಿ ದೇವರ ವಚನವನ್ನು ಉಪಯೋಗಿಸಿನೇ ಇದೆಲ್ಲ ಜಯಿಸಿರುವುದು. ಯಾಕಂದ್ರೆ ಸೈತಾನನು ನಮ್ಮನ್ನು ಕುಗ್ಗಿಸಲು ಕೆಲವು ವಚನಗಳು ಉಪಯೋಗಿಸ್ತಾನೆ, ಆದ್ರೆ ನಾವು ದೇವರ ವಚನವನ್ನೇ ಉಪಯೋಗಿಸಿ. ಎಷ್ಟೋ ಬಾರಿ ಕೆಲವರು ಬರ್ತಾರೆ, ಅದೇನಾ ಇದೇನಾ ನಮ್ಗೆ ಅನಿಸ್ತದೆ, ನಮ್ ಕಥೋಲಿಕರಿಗೆ ವಚನ ಏನ್ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಚೆನ್ನಾಗಿ ವಚನ ಗೊತ್ತಿದೆ, ಅವ್ರು ಹೇಳೋದು ಆ ರೀತಿ ಅಲ್ಲಿಗೆ ಹೋಗೋರು ಇದ್ದಾರೆ ಸುಮಾರು ಜನ ಅಲ್ವಾ? ಸೊ ಪ್ರಿಯರೇ, ನಾವು ವಚನ ಕಲಿಯಬೇಕು. ವಚನ ಕಲಿಯುವಾಗ ಸೈತಾನನು ನೇರವಾಗಿ ಪ್ರೇರಣೆ ಕೊಟ್ಟರು ನಾವು ಅದರ ಮೇಲೆ ಜಯಶಾಲಿ ಆಗುವ ಆ ಒಂದು ಶಕ್ತಿ ನಮ್ಗೆ ವಚನ ಕಲಿಯಬೇಕು. ಅದಕ್ಕೆ ನನಗೆ ನಮ್ಮ ಮರಿಯನ್ ತಂಡದ ಮೇಲೆ ತುಂಬಾ ಖುಷಿ ಇದೆ. ನಿನ್ನೆ ನಾವು ಕೀರ್ತನೆ 150 ಕಂಪ್ಲೀಟ್ ಮಾಡಿದೀವಿ. ಇನ್ನು ಅದರ ರೀಕ್ಯಾಪ್ 2 ದಿನ ಇದೆ. 150 ಕೀರ್ತನೆ ನನ್ನ ಪ್ರಕಾರ ನಮ್ಮ ಹಾಗೆ ಕಂಪ್ಲೀಟ್ ಮಾಡಿದವರು ಎಷ್ಟು ಜನ ಇದೆ ನನ್ಗೆ ಗೊತ್ತಿಲ್ಲ. ಅದು ಎಷ್ಟು ಜನ ಎಷ್ಟರಲ್ಲಿ ಅಟೆಂಡ್ ಆಗಿದೆ ಎಂಬುದೊಂದು ಪ್ರಶ್ನೆ ಇದೆ. ಆದ್ರೆ ಒಂದು ವೇಳೆ ಈ ಕೀರ್ತನೆಯಲ್ಲಿ ಪೂರ್ಣವಾಗಿ ಅಟೆಂಡ್ ಮಾಡಿದವರಿದ್ರೆ, ಅಟೆಂಡ್ ಮಾಡೋದು ಮಾತ್ರ ಅಲ್ಲ, ಅದು ಸ್ವಲ್ಪ ರೀಕ್ಯಾಪ್ ಮಾಡ್ಬೇಕು. ಅವತ್ತು ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ಧ್ಯಾನಿಸಿ ಆ ಒಂದು ಅವಸ್ಥೆ ಇದ್ದಿದ್ರೆ ನಮ್ಮ ರೇಂಜ್ ಎಲ್ಲ ಎಷ್ಟು ಬರ್ತಾ ಇತ್ತು. ಸೈತಾನ ಯಾವ ಪ್ರೇರಣೆಯನ್ನು ಎಲ್ಲೂ ಕೊಡಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಒಂದು ನಾವು ಅರ್ಥ ಮಾಡೋಣ, ಪೊಸಿಷನ್ಸ್ ಬರುವಾಗ, ಜನ ಸ್ವಲ್ಪ ಹೊಗಳುವಾಗ, ಈವನ್ ದೇವರ ಸೇವಾ ಕಾರ್ಯದಲ್ಲೂ ಸೈತಾನನು ಕ್ರಿಯೆ ಮಾಡುವ ಸಾಧ್ಯತೆ ಇದೆ ಎಂಬುದು ನಾವು ಅರ್ಥ ಮಾಡಬೇಕು. ಯಾಕಂದ್ರೆ ಸೈತಾನ್ ಗೊತ್ತು, ಮುಳ್ಳಿಂದನೇ ತೆಗಿಬೇಕಲ್ಲ. ಸೊ ನಾವು ದೇವರ ಸೇವೆಗೆ ಹೋಗೋದಾದ್ರೆ ದೇವರ ವಚನ ಉಪಯೋಗಿಸಿದ್ರೆ ನಮ್ಗೆ ಟೆಸ್ಟ್ ಕೊಡ್ಬೋದು. ಸೊ ಪ್ರಿಯರಿ, ಇದು ನನ್ನ ಪ್ರಕಾರ ಫಸ್ಟ್ 2 ಟೆಸ್ಟಿಗಿಂತ ಸ್ವಲ್ಪ ಕ್ರೂಷಿಯಲ್ ಆಗಿರುವಂತ ಟೆಸ್ಟ್ ಇದಾಗಿದೆ. ನಾವು ಅನುದಿನ ಇದು ಜಯಶಾಲಿಗಳಾಗಬೇಕು ಈ ವಲಯದಲ್ಲಿ. ನಮ್ಗೆ ಇದ್ರ ಮೇಲೆ ಜಾಸ್ತಿನೇ ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಹೇಳಿದ್ರೆ ಕೆಲವೊಮ್ಮೆ ಕ್ರೂಷಿಯಲ್ ಡಿಸ್ಕಷನ್ ಹೊರಗಡೆ ಬರುತ್ತೆ. ಅದರಿಂದ ದಯವಿಟ್ಟು ಯಾರು ಈ ಪಾಯಿಂಟ್ ಎಲ್ಲೂ ಡಿಸ್ಕಸ್ ಮಾಡಬೇಡಿ. ಆ ಚರ್ಚಿನ ಬಗ್ಗೆ ಹೇಳಿದ್ರು, ಈ ಚರ್ಚೆ ಹೇಳಿದ್ರು, ಆ ವ್ಯಕ್ತಿ ಹೀಗೆ, ಈ ವ್ಯಕ್ತಿ, ನಾವು ಯಾರನ್ನು ಕಂಪೇರು ಮಾಡಬೇಡಿ. ಮೋಸ್ಟ್ಲಿ ಬ್ರದರ್ ಇವರ ಬಗ್ಗೆ ಹೇಳಿದ್ದಾರೆ, ಮೋಸ್ಟ್ಲಿ ಬ್ರದರ್ ಅವರ ಬಗ್ಗೆ ಹೇಳಿದ್ದಾರೆ. ಇದು ಯಾವುದೂ ಅಲ್ಲ, ನಮ್ಮ ಒಬ್ಬೊಬ್ಬರ ಬಗ್ಗೆ ನಾವು ಚಿಂತಿಸೋಕೆ ಒಂದೊಂದು ಉದಾಹರಣೆಗಳು ಇಲ್ಲಿಂದ ಕೊಟ್ಟಿದೆ ಅಷ್ಟೇ. ಪ್ರೈಸ್ ದ ಲಾರ್ಡ್. ತೇಜ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಆ 3 ಶೋಧನೆಗಳು
ಆ 3 ಶೋಧನೆಗಳ ಬಗ್ಗೆ, ಅಂದರೆ 2 ಶೋಧನೆಗಳನ್ನ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಅದನ್ನ ಒಂದು ರೀಕ್ಯಾಪ್ ಮಾಡಿ ಇವತ್ತು 3ನೇ ಶೋಧನೆ ಬಗ್ಗೆ ನಮಗೆ ವಿವರಿಸ್ಕೊಟ್ಟಿದ್ದಾರೆ. ಈ ಶೋಧನೆಗಳನ್ನು ನೋಡುವಾಗ ಅದರಲ್ಲಿ ಒಂದು ಪ್ಯಾಟರ್ನ್ ಇದೆ. ಸೊ ಅವಳಿಗೆ ಬಂದ ಶೋಧನೆ, ಯೇಸು ಸ್ವಾಮಿಗೆ ಬಂದ ಶೋಧನೆ ಮತ್ತು ನಮ್ಮೊಬ್ಬೊಬ್ಬರಿಗೆ ಬರುವಂಥ ಶೋಧನೆ ಒಂದು ಪ್ಯಾಟರ್ನ್, ಒಂದೇ ಥರ. ಒಂದು ಶಾರೀರಿಕ ಶೋಧನೆ, ಇನ್ನೊಂದು ಲೋಕದ ಐಶ್ವರ್ಯಗಳ ಶೋಧನೆ, ಇನ್ನೊಂದು ಸೈತಾನನ್ನೇ ಆರಾಧಿಸುವಂಥ ಶೋಧನೆ. ಸೊ ಈ ದೇವರಿಂದ ಪ್ರೇರಣೆ ಬರ್ತದೆ, ಸೈತಾನನಿಂದನೂ ಪ್ರೇರಣೆ ಬರ್ತದೆ, ಮತ್ತು ಮಾನವ ಮನಸ್ಸಿನಿಂದ ಪ್ರೇರಣೆಗಳು ಬರ್ತದೆ. ಸೊ ದೇವರಿಂದ ಬರುವ ಪ್ರೇರಣೆಗಳು ನಮಗೆ ಯಾವಾಗಲೂ ಶಾಂತಿ, ಸಮಾಧಾನ, ನೆಮ್ಮದಿ, ಖುಷಿಯನ್ನು ಕೊಟ್ಟರೆ, ಸೈತಾನಿನಿಂದ ಬರುವುದು ನಮಗೆ ತುಂಬ ತೊಂದರೆಯನ್ನು ಮಾಡ್ತದೆ. ಒಂದು ರೀತಿ ಭಯ. ಸೊ ಇದು ನಮ್ಗೆ ಗೊತ್ತಾಗ್ಬಿಡ್ತದೆ, ಸೈತಾನಿನಿಂದ ಬರುವ ಪ್ರೇರಣೆಗಳೇ ನಮಗೆ ಗೊತ್ತಾಗ್ಬಿಡ್ತದೆ. ಮತ್ತು ಮಾನವ ಮನಸ್ಸಿನಿಂದ ಬರುವ ಪ್ರೇರಣೆಗಳು ನಮ್ಮ ಹಳೆಯ ಅನುಭವಗಳೇ ಆಗಿರ್ತದೆ. ಸೊ ಈ 3 ಪ್ರೇರಣೆಗಳಲ್ಲಿ ನಾವು ದೇವರ ಪ್ರೇರಣೆಗಳನ್ನು ಅನುಸರಿಸುವಾಗ, ಅದರಲ್ಲಿ ನೆಲೆ ನಿಲ್ಲುವಾಗ ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ. ಅದಾದ ಮೇಲೆ 3ನೇ ಶೋಧನೆ ಲೂಕ 4:9 ಇದೊಂದು ವಿಶೇಷವಾದಂತಹ ಒಂದು ಶೋಧನೆ, ಒಂದು ಕ್ರೂಷಿಯಲ್ ಆಗಿರ್ತಕ್ಕಂಥ, ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶೋಧನೆ. ಸೊ ಇದೇ ಶೋಧನೆ ನಮ್ಮ ಪ್ರಾರ್ಥನೆಗಳಿಗೆ ಮುಖ್ಯ ತಡೆಯಾಗಲು ಕಾರಣ. ಸೊ ಇದಕ್ಕೆ ಉದಾಹರಣೆಗೆ ಕ್ರಿಸ್ಮಸ್ ಹಬ್ಬದ ಒಂದು ಸಮಯವನ್ನು ತೆಗೆದುಕೊಂಡ್ರು. ಆ ಸಮಯದಲ್ಲಿ ಎಷ್ಟೋ ಜನರಿಗೆ ಡಿಸೆಂಬರ್ 1ರಿಂದನೇ ಸ್ಟಾರ್ಟ್ ಆಗ್ತದೆ, ಫುಲ್ ಬ್ಯುಸಿ, ಆ ಕಾರ್ಯ ಈ ಕಾರ್ಯ ಅಂತೇಳಿ. ಆಗ ಏನಾಗ್ತದೆ, ಪ್ರಾರ್ಥನೆ ಕಡಿಮೆ ಆಗ್ತದೆ. ಸೊ ನಾವು ದೇವಾಲಯದ ತುದಿವರೆಗೂ ಹೋಗ್ತೀವಿ, ಆದರೆ ಅಲ್ಲೇ ಬಿದ್ದೋಗ್ತೀವಿ, ಈ ಶೋಧನೆಯಲ್ಲಿ ಬಿದ್ದೋಗ್ತೀವಿ. ಅನೇಕರು ಬಿದ್ದೋಗೋದು ಈ ಒಂದು ಶೋಧನೆಯಲ್ಲಿ. ಸೊ ಯಾಕಂದರೆ ಪ್ರಾರ್ಥನೆ ತುಂಬ ಕಡಿಮೆ ಆಗ್ತದೆ. ಇಮ್ಯಾಜಿನ್ ಮಾಡಿ, ಮಾತೆ ಮತ್ತು ಜೋಸೆಫರು ಜೆರುಸಲೇಮಿಗೆ ಹಬ್ಬಕ್ಕೆ ಹೋದಾಗ ಮೋಸ್ಟ್ಲಿ ಅವ್ರು ಎಷ್ಟು ಬ್ಯುಸಿ ಇದ್ದರು ಹಬ್ಬದಲ್ಲಿ ಅಂತ ಹೇಳಿದ್ರೆ, ಯೇಸುಸ್ವಾಮಿಯನ್ನೇ ಮರ್ತು ಬಿಟ್ರು. ಸೊ ಅವ್ರಿಗೆ ಇಂಥ ಒಂದು ಪ್ರೇರಣೆ ಶೋಧನೆ ಬರುವಾಗ ನಮ್ಮ ಕಥೆಗಳೇನು, ನಮಗೆ ಎಷ್ಟು ಶೋಧನೆಗಳು ಬರ್ತದೆ. ಮತ್ತು ಇನ್ನೊಂದು, ಈ ಶೋಧನೆಯಲ್ಲಿ ಜವಾಬ್ದಾರಿಗಳು ಬರುವಾಗ ನಮ್ಮ ಪ್ರಾರ್ಥನೆ ಕಡಿಮೆ ಆಗ್ತದೆ. ಸೊ ಇದರಲ್ಲಿ ಯೇಸು ಸ್ವಾಮಿ ನಮಗೆ ದೊಡ್ಡ ಮಾದರಿ ಆಗ್ತಾರೆ. ಅವರು ಎಷ್ಟೇ ಜವಾಬ್ದಾರಿ ಇದ್ರೂ ಅವರು ದೇವರ ವಾಕ್ಯವನ್ನು ಉಪಯೋಗಿಸಿ ಅವರು ಜಯಶಾಲಿ ಆಗ್ತಾರೆ. ಇದಕ್ಕೆ ಸುಮಾರು ಉದಾಹರಣೆಗಳನ್ನು ಕೊಟ್ಟರು. ಅದಕ್ಕೆ ಹೇಳಿದ್ರು, ಇದನ್ನು ನಾವು ಅವ್ರ ಮೇಲೆ ಹೇಳಿದ್ರು, ಇವ್ರ ಮೇಲೆ ಹೇಳಿದ್ರೆ ತಗೊಳ್ಳದೆ, ಜಸ್ಟ್ ಒಂದು ಉದಾಹರಣೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ನಮ್ಮ ತಲೆಯೊಳಗೆ ಹೋಗಿಸ್ಲಿಕ್ಕೆ ಅವರು ಉದಾಹರಣೆಗಳನ್ನು ತಗೊಂಡು ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಜವಾಬ್ದಾರಿಗಳು ಬರುವಾಗ ಇದೊಂದು ರೀತಿ ಅಪ್ರೂವಲ್. ನಾವು ಪ್ರಾರ್ಥನೆ ಅಟೆಂಡ್ ಮಾಡದೇ ಇರೋದಕ್ಕೆ ಮತ್ತು ಬಲಿಪೂಜೆಯಲ್ಲಿ ಸರಿಯಾಗಿ ಭಾಗವಹಿಸದೇ ಇರೋಕ್ಕೆ ಒಂದು ರೀತಿಯ ಅಪ್ರೂವಲ್ ಕೊಟ್ಟ ಹಾಗೆ. ಯಾಕಂದರೆ ಸಾಮಾನ್ಯ ಜನರು ಆಚೆ ಈಚೆ ಓಡಾಡುವಾಗ ಜನರು ಕೇಳ್ಬೋದು, ಯಾಕೆ ಇಲ್ಲಿದೆಯಾ, ಯಾಕೆ ಹೋಗ್ತಾ ಇಲ್ಲ ಒಳಗಡೆ, ಚರ್ಚ್ ಒಳಗಡೆ ಆಗಿ ಎಲ್ಲ. ಆದರೆ ಜವಾಬ್ದಾರಿ ವ್ಯಕ್ತಿ ಯಾರೂ ಕೇಳೋದಿಲ್ಲ. ಹಾಗಾಗಿ ಇದು ಭಾಳ ಕ್ರೂಷಿಯಲ್ ಅಂದರೆ ಇದಕ್ಕೆ. ಯಾಕಂದರೆ ಅಂಥವರೇ ಪ್ರಾರ್ಥನೆಯಲ್ಲಿ ಬಿದ್ದೋಗುವಂಥ ಒಂದು ಕಾರ್ಯ, ಈ ಶೋಧನೆಯಲ್ಲಿ ಬಿದ್ದೋಗುವಂಥ ಒಂದು ಕಾರ್ಯ ಆಗ್ತದೆ. ಯೂದಾಸನ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟರು. ಸೊ ಅವನು ಹಣದ ಚೀಲದ ಜವಾಬ್ದಾರಿಯನ್ನು ಹೊಂದಿದ್ದ. ಮೇರಿ ಮಗ್ದಳ ಸುಗಂಧ ತೈಲವನ್ನು ಯೇಸು ಸ್ವಾಮಿಗೆ ಅಪ್ಲೈ ಮಾಡಿ ಇದು ಮಾಡುವಾಗ ಆತ ಒಂದು ಅಬ್ಜೆಕ್ಷನ್, ಒಂದು ಸಲಹೆ ಕೊಡ್ತಾನೆ, ಯಾಕೆ ಇದನ್ನು ವೇಸ್ಟ್ ಮಾಡೋದು, ಇದನ್ನು ನಾವು ಮಾರಿ 300 ದಿನಾರಿ ಬಡಬಗರಿಗೆ ಕೊಡ್ಬೋದಿತ್ತಲ್ಲ ಅಂತ. ಸೊ ಅಲ್ಲಿ ಅವನ ಜವಾಬ್ದಾರಿ ಇತ್ತು. ಆಗ ಅವನು ಹೇಳುವಾಗ ಅದು ತಪ್ಪು ಅಂತ ಅನಿಸೋದಿಲ್ಲ, ಆದರೆ ಅದು ಯೇಸುವಿನ ಮೈಂಡ್ಸೆಟ್ಗೆ ವಿರೋಧವಾಗಿ ಇತ್ತು. ಯೇಸು ಅದನ್ನು ಅಪ್ರೂವ್ ಮಾಡಲಿಲ್ಲ. ಯಾಕಂದರೆ ವಚನದಲ್ಲೇ ಇದೆ, ಅವನು ಬಡವರ ಮೇಲಿನ ಕಾಳಜಿಯಿಂದ ಅವನು ಆ ರೀತಿ ಹೇಳ್ದವನಲ್ಲ, ಅವನು ಕಳ್ಳನಾಗಿದ್ದ ಅದಕ್ಕೋಸ್ಕರ ಹೇಳ್ತಾನೆ ಅಂತೇಳಿ ವಚನದಲ್ಲಿ ಹೇಳ್ತದೆ. ಸೊ ಹಾಗಾಗಿ ಈ ಒಂದು ಶೋಧನೆಯನ್ನು ಜಯಿಸೋದು ಬಹಳ ಮುಖ್ಯವಾಗ್ತದೆ, ಭಾಳ ಕ್ರೂಷಿಯಲ್ ಆಗ್ತದೆ. ಮತ್ತು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲೇ ಹೆಚ್ಚು ಬಿದ್ದೋಗಂಥ ಒಂದು ಚಾನ್ಸು. ಹಾಗಾಗಿ ಈ ಒಂದು ಶೋಧನೆಯನ್ನು ನಾವು ಸ್ವಾಮಿಯನ್ನು ಮಾದರಿಯಾಗಿ ಇಟ್ಕೊಂಡು ಅವರು ವಚನದ ಮೂಲಕ ಈ ಶೋಧನೆಯನ್ನು ಕೂಡ ಜಯಿಸ್ತಾರೆ. ಹಾಗಾಗಿ ಸರಿಯಾದ ವಚನಗಳನ್ನು ನಾವು ತುಂಬಿಸ್ಕೊಂಡು, ಯಾಕಂದರೆ ಸೈತಾನನು ಕೂಡ ವಚನವನ್ನು ಉಪಯೋಗಿಸ್ತಾನೆ.
ಪ್ರಾರ್ಥನೆಯಲ್ಲಿರೋರಿಗೆ, ದೇವರ ವಚನದಲ್ಲಿ ಮುಳುಗಿರೋರಿಗೆ ಅದೇ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವ ಹಾಗೆ ಅದರಿಂದನೇ ತಾನೇ ಬಿಡಿಸ್ಬೇಕು. ಸೊ ಶೈತಾನಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ನನಗೆ ಅರ್ಥ ಆಗಿದೆ ಸರ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ಬೇರೆ ಈಗ ನೀವು ದಯಾಲ್ ಪರಿಣಾಮ ಸರ್ ಸರ್ ನಿಜವಾಗ್ಲೂ ಇದು ನಮ್ಮ ಜೀವನದಲ್ಲಿ ನಡೆಯುವುದನ್ನ ನೀವು ರೆಕಾರ್ಡಿಂಗ್ ಒಂದು ತೆಗಿತೀರಾ ನೋಡಿ. ಓಕೆ 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 ಹ್ಮ್